ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಿಂದ ಇದೀಗ ಸತೀಶ್ ಕ್ಯಾಡಬಮ್ಸ್ ಅವರು ಹೊರಗೆ ಬಂದಿದ್ದಾರೆ. ಒಂಥರ ಅಚ್ಚರಿಯಿಂದ ಹೊರಗೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಅವರು ಕೂಡ ಶಾಕಲ್ಲೇ ಇದ್ದರು ಹೊರಗೆ ಬರುವಂಥ ಸಂದರ್ಭದಲ್ಲಿ. ನಾನು ಹೊರಗೆ ಹೋಗ್ತಾ ಇದ್ದೀನ ಅಂತ ಹೇಳಿ ಹೊರಗೆ ಬಂದಿದ್ದಾರೆ. ಸಾಕಷ್ಟು ಇದ್ದಷ್ಟು ದಿನ ತನ್ನದೇ ಆದ ರೀತಿಯಲ್ಲಿ ಮನರಂಜನೆಯನ್ನು ಕೊಟ್ಟು ಹೊರಗೆ ಬಂದಿದ್ದಾರೆ. ನೋಡೋಣ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನನ್ನ ಜೊತೆ ಸತೀಶ್ ಅವರಿದ್ದಾರೆ. ಅವ್ರು ಇನ್ನು ಮುಂದೆ ಬಿಗ್ ಬಾಸ್ ಸತೀಶ್ ಆಗಿ ಕೂಡ ಬದಲಾಗ್ತಾರೆ ಸರ್. ಸಾಕಷ್ಟು ಹೆಸರುಗಳಿತ್ತು, ಬಟ್ ಇನ್ನು ಮುಂದೆ ನಿಮ್ಮನ್ನ ಬೇರೆ ಬಿಗ್ ಬಾಸ್ ಸತೀಶ್ ಅಂತಾನೆ ಕರೀತಾರೆ. ಸೊ ಸರ್, ಮತ್ತೆ ಹೊರಗೆ ಬಂದಿದ್ದೀರಾ, ಹೇಗಿದೆ ಎಕ್ಸ್ಪೀರಿಯನ್ಸ್ ಹೊರಗೆ ಬಂದ ಬಳಿಕ? ಎಕ್ಸ್ಪೀರಿಯನ್ಸ್ ಅಂದರೆ ನಾನೀಗ ಇದಕ್ಕಿಂತ ಮುಂಚೆ ನಾನು ವರ್ಲ್ಡ್ ವೈಡ್ ನ್ಯೂಸಲ್ಲಿ ಇದ್ರೂ ಅಷ್ಟು ಜನ ರೆಕಗ್ನೈಸೇಷನ್ ಸಿಕ್ಕಿರಲಿಲ್ಲ. ಇವತ್ತು ಬಿಗ್ ಬಾಸ್ ವೇದಿಕೆ ಅನ್ನೋದು ದೊಡ್ಡ ವೇದಿಕೆ. ಅದರಿಂದ ಯಾವ ಲೆಕ್ಕಕ್ಕೆ ರೆಕಗ್ನೈಸ್ ಸಿಕ್ಕಿದೆ ಅಂದರೆ, ನಿನ್ನೆ ನಂದು ಎಲಿಮಿನೇಟ್ ಆದಮೇಲೆ ಅವ್ರದ್ದೇ ಆದ ಟ್ರಾವೆಲ್ಸ್ ಗಾಡಿಯಿಂದ ಕರ್ಕೊಂಬರ್ತಾ ಇರ್ತಾರೆ. ನಾನು ತಲೆಗೆ ಎಣ್ಣೆ ಹಾಕ್ಕೊಂಡಿರ್ತೀನಿ, ಹಳೆ ಬಟ್ಟೆಲಿ ರಾತ್ರಿ ಏನು ಮಲಗಿದ್ದೆ ಅದೇ ಬಟ್ಟೆಲಿ ಬರ್ತಾ ಇರ್ತೀನಿ. ಅಷ್ಟು ರಾತ್ರಿಲ್ಲೂ ಅಂದರೆ ಬೆಳಗಿನ ಜಾವ ಆಗಿತ್ತು ಆಲ್ಮೋಸ್ಟು. ರೋಡಲ್ಲಿ ಹೋಗ್ತಾಯಿದ್ರೆ ಅಯ್ಯೋ ಸಾರ್, ಅಲ್ಲೋ ಸಾರ್, ಅಯ್ಯೋ ಸಾರ್ ಅಂತ ಎಲ್ಲರೂ ಹಾಯ್ ಮಾಡ್ತಾರೆ. ಅಂದರೆ ನಾನು ಮುಖ ತೊಳೆದಿಲ್ಲ, ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಹಳೆ ಬಟ್ಟೆ, ಮೂಡ್ ಆಫ್ ಥರ, ಆಮೇಲೆ ನಿದ್ದೆ ಇಲ್ಲ, ಕಣ್ಣೆಲ್ಲ ಒಂದು ಆಗೋಗಿತ್ತು. ಇದರಲ್ಲೂ ರೆಕಗ್ನೈಸ್ ಮಾಡ್ತಾಯಿದ್ದಾರೆ ಅಂದರೆ ಇದಕ್ಕೆ ಕಾರಣ ಬಿಗ್ ಬಾಸು. ಯಾಕಂದರೆ ಬಿಗ್ ಬಾಸ್ ಇಲ್ಲ ಅಂದರೆ ನಾನು ಈ ಥರ ಕರ್ನಾಟಕ ಜನತೆ ಒಂದೊಬ್ಬರೂ ರೆಕಗ್ನೈಸ್ ಮಾಡೋ ಥರ ಹಾಕ್ತಾ ಇರಲಿಲ್ಲ. ಯಾಕಂದ್ರೆ ನಾನು ವರ್ಲ್ಡ್ ವೈಡ್ ಇದ್ದೆ, ಆದರೆ ನನ್ನದೇ ಆದ ಫೀಲ್ಡಲ್ಲಿ ಮಾತ್ರ, ಅಂದರೆ ಡಾಗ್ ಫಂಕ್ಷನಲ್ಲಿ, ಡಾಗ್ದೇನೋ ಒಂದು ಇದರಲ್ಲಿ ಅಲ್ಲಿ ಮಾತ್ರ ರೆಕಗ್ನೈಸ್ ಮಾಡ್ತಾಯಿದ್ರು. ಆದರೆ ಮನೆಗೂ ತಲುಪಿದ್ದೀನಿ ಅಂದರೆ ಅದು ಬಿಗ್ ಬಾಸಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಸೆ, ನಿಮಗೆ ಒಂದು ಕನಸೇ ಇತ್ತು ಬಿಗ್ ಬಾಸ್ ಮನೆಗೆ ಹೋಗಬೇಕು ನಾನು ಅಂತ ಹೇಳಿ. ಆ ಕನಸು ಈಡೇರಿದ್ದು ಹೇಗೆ? ಕಾಲ್ ಬಂತಾ ಅಥವಾ ನೀವೇ ಅಪ್ರೋಚ್ ಮಾಡಿ ಹೋದ್ರಾ? ಹೇಗಿತ್ತು ಆಗ ಸ್ಟಾರ್ಟಿಂಗಿಂದ ಜರ್ನಿಗೆ ಎಂಟ್ರಿ ಕೊಡೋ ಮುಂಚೆ ಹೇಗಿತ್ತು ಅಂತ ಹೇಳಿ? 1 ಕೋಟಿ ನಾಯಿ ಅಂತಲೇ ಕೊರಿಯನ್ ಮ್ಯಾಸ್ಟಿಫ್ ಬಂದಾಗ್ಲೇ ನೀನು ಫೇಮಸ್ ಆಗಿಬಿಟ್ಟಿದ್ಯಾ, ನಿನಗೆ ಈ ಸಲ ಕರೀತಾರೆ ನೋಡು, ಸುದೀಪ್ ಸರ್ ಮನೇಲಿ ಯಾರೋ 1 ಅವರ್ ನಿನ್ನ ಬಗ್ಗೆ ಮಾತಾಡ್ತಾಯಿದ್ರು, ಆ ಥರ ರೂಮರ್ಸ್ ಬರ್ತಾನೆ ಇತ್ತು. ಅಂದರೆ ಅವಾಗಿಂದನೂ ಆಸೆ ಇಟ್ಕೊಂಡಿದ್ದೆ. ನನಗೆ 100% ನಾನು ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ 8 ವರ್ಷದ ಆಸೆ. ಆದರೆ ಹೆಂಗೆ ಅಪ್ರೋಚ್ ಮಾಡೋದು, ಅದಕ್ಕೇನು ಇನ್ಫ್ಲುಯೆನ್ಸ್ ಮಾಡಬೇಕಾ, ಇಲ್ಲ ನಾವೇನಾರು ಅಪ್ಲೈ ಮಾಡಬೇಕಾ, ಇಲ್ಲ ಆಡಿಷನ್ಗೆ ಹೋಗ್ಬೇಕಾ, ಆ ಥರ ಏನೇನೋ ಡೌಟ್ಸ್ ಇತ್ತು. ಅಂದರೆ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ, ಯಾವ ಕಾರಣದಿಂದ ಸೆಲೆಕ್ಟ್ ಮಾಡ್ತಾರೆ ಅಂತ. ಆದರೆ ಈಗ ಗೊತ್ತಾಯಿತು, ಒಳ್ಳೆ ರೀತಿಲಿ 5,000 ಚಾನಲ್ ಬಂದರೂ ತೊಗೊಳಲ್ಲ, ಕೆಟ್ಟ ರೀತಿಲಿ 1 ಚಾನಲ್ ಬಂದರೂ ತೊಗೊಳ್ತಾರೆ ಅನ್ನೋದು ಈಗ ಪ್ರೂವ್ ಆಯಿತು. ಯಾಕಂದರೆ ಮೊನ್ನೆ ಎಲ್ಲ ಇಡಿ ರೈಡು ಪ್ಲಸ್ ಇನ್ನೊಂದು ಯಾವುದೋ ಚಾನಲ್ ಅಲ್ದೇ ಇರೋ ಚಾನಲ್ ಅವ್ರು ಮಾತಾಡಿದಾಗ ಅವಾಗೇನಾಯಿತು, ಟ್ರೋಲ್ ಆಯಿತು. ಆದ್ದರಿಂದ ನನ್ನ ಇವತ್ತು ಬಿಗ್ ಬಾಸಲ್ಲಿ ಕರೆದ್ರು. ಅದು ಯಾವ ಥರ ನನಗೆ ಆಫರ್ ಬಂತು ಅಂದರೆ, ಅವರು ಇನ್ಸ್ಟಾಗ್ರಾಮಲ್ಲಿ ನನಗೆ ಫಸ್ಟು ಮೆಸೇಜ್ ಮಾಡಿದ್ದಾರೆ, ಕಾಲ್ ಮಿ ಬ್ಯಾಕ್ ಅಂತ ಕಳಿಸಿದ್ದಾರೆ ಏನೋ ಇಂಗ್ಲೀಷಲ್ಲಿ. ನಾನೇನಂದರೆ ಇಂಗ್ಲೀಷ್ ಬರದೇ ಇರೋ ಕಾರಣ ನಾನು ಮೆಸೇಜಸ್ನ ನೋಡಲ್ಲ. ಅದು ಯಾರೇ ಆಗಿರಲಿ, ಲೇಡೀಸ್ ಮಾಡಲಿ ಜೆಂಟ್ಸ್ ಮಾಡಲಿ ಯಾರಾಗಲಿ ನೋಡಿಲ್ಲ. ಅದು 20 ಡೇಸ್ ಬ್ಯಾಕ್ ಕಳಿಸಿದ್ದಾರೆ, ಆಮೇಲೆ ನೋಡಿಲ್ಲ. ಆಮೇಲೆ ಅದರಲ್ಲೇ ಇನ್ಸ್ಟಾಗ್ರಾಮಲ್ಲಿ ನಂದು ಫೋನ್ ನಂಬರ್ ಇದೆ, ಆದರೆ ಟೀಮ್ ಅವ್ರಿಗೆ ಗೊತ್ತಾಗಿಲ್ಲ. ಅಲ್ಲೇ ಫೋನ್ ನಂಬರ್ ಗೊತ್ತಿಲ್ಲದೆ ಅವ್ರು ಏನು ಮಾಡಿದ್ದಾರೆ, ಎಲ್ಲರಿಗೂ ಕೇಳಿದ್ದಾರೆ. ಅಂದರೆ ನನಗೆ ಪರಿಚಯ ಇರೋರಿಗೆಲ್ಲ ಕೇಳಿದ್ದಾರೆ, ಸತೀಶ್ ಕ್ಯಾಡಬಮ್ಸ್ ಅವ್ರ ನಂಬರ್ ಕೊಡಿ ಅಂತ ಕೇಳಿದ್ದಾರೆ. ಆದರೆ ಯಾರು ಇದ್ದರೂ ಕೊಟ್ಟಿರಲ್ಲ. ಆದರೆ ಚಿತ್ತಾರ ಅವ್ರ ಹೆಸರೇನಿರು, ಓನರ್ ಹೆಸರು ಚಿತ್ತಾರ, ಫಿಲಿಮ್ ಫೇರ್ ಅವಾರ್ಡ್ ನಡೆಸ್ತಾರಲ್ಲ ಅವರು ಶಿವಕುಮಾರ್ ಇರಬೇಕು, ಅವ್ರ ಸಲ ಶಿವಕುಮಾರ್ ಅನಿಸುತ್ತೆ. ಓಕೆ ಅವರು ಪಾಪ ನಂದು ನಂಬರ್ ಕೊಡ್ತಾರೆ. ಅದರಿಂದ ನನಗೆ ಕಾಲ್ ಬರುತ್ತೆ, ಸರ್ ಏನು ಸರ್ ಇಷ್ಟು ಲೆವೆಲ್ ನೀವು ಒಂದು ಮೆಸೇಜ್ಗೆ ರಿಪ್ಲೈ ಮಾಡಲ್ಲ ಅಂತ ಫೋನ್ ಬಂದು ಕಾಲ್ ಬರುತ್ತೆ, ಹಿಂಗೆ ಕಲರ್ಸ್ ಕನ್ನಡ ಅಂತ. ನಾನು ನಂಬಲ್ಲ, ಯಾರೋ ನನ್ನ ಫ್ರೆಂಡ್ಸು ಫ್ರಾಂಕ್ ಮಾಡ್ತಾಯಿದ್ದಾರೆ, ರೇಗಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಏಕ್ದಮ್ಮು ಹಂಗೆ ಬಂದಾಗ ಶಾಕಿಂಗ್ ಆಯಿತು ನನಗೆ. ಸರ್ ಈ ಥರ ನಾನು ಬಿಗ್ ಬಾಸ್ ಅದಕ್ಕೆ ನೀವು ಬರಬೇಕಾಗತ್ತೆ ಆಫೀಸ್ಗೆ, ಮಾತಾಡಬೇಕು, ಇವತ್ತು ಸಾಯಂಕಾಲ ಫ್ರೀ ಇದ್ದೀರಾ ಅಂತ ಕೇಳ್ತಾರೆ. ಫಸ್ಟ್ ಬೈತಾರೆ, ಆದರೆ ರೆಸ್ಪಾನ್ಸ್ ಮಾಡಿಲ್ಲ ಮೆಸೇಜ್ಗೆ ಅಂತ. ನಾನು ಹೇಳ್ತೀನಿ, ಇಲ್ಲ ಸರ್ ನಂಗೆ ಇಂಗ್ಲೀಷ್ ಬರಲ್ಲ, ಅದರಿಂದ ನಾನು ನಿಮ್ಮದಲ್ಲ ಬೇರೆ ಯಾರ್ದೂ ನೋಡಲ್ಲ. ಅದೇ ನೀವು ಹೇಳಿದ ಮೇಲೆ ನಿಮ್ಮ ಹೆಸರು ಹೇಳಿ ಅಂದ್ಬಿಟ್ಟು ಆಮೇಲೆ ಹೋಗಿ ಹುಡುಕಿ ನೋಡಿ, ಹೌದಾ ನೋಡಿಲ್ಲ ಸರ್, ಸಾರಿ ಅಂತ ಹೇಳ್ತೀನಿ. ಅದಾದಮೇಲೆ ಆಯಿತು, ನೀವು ಸಾಯಂಕಾಲ ಆಫೀಸ್ ಹತ್ರ 5 ಗಂಟೆಗೆ ಬರೋಕ್ಕಾಗತ್ತೆ ಅಂತಾರೆ. ಆಮೇಲೆ ಆಫೀಸ್ ಹತ್ರ ಕರೀತಾರೆ. ಆಮೇಲೆ ಆಫೀಸ್ ಬೇಡ, ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಎದುರುಗಡೆ ಒಂದು ಕಾಫಿ ಶಾಪಿಗೆ ಕರೀತಾರೆ. ಅಲ್ಲಿ ಹೋಗ್ತೀನಿ. ಅಲ್ಲಿ ಹೋಗ್ತಿದ್ದಂಗೆ ಅವರು ಹಾಲಿವುಡ್ ಸ್ಟಾರ್ ಅಂತ ಕರೀತಾರೆ. ಅಂದರೆ ಡ್ರೆಸ್ ಸೆನ್ಸ್ಗೆ ಒಂಥರ ಹೆದ್ದು ಕಾಣಿಸ್ತೀನಂತೆ. ಅವರು ಇನ್ನೊಬ್ಬರು ಬಂದಿರ್ತಾರೆ, ಇಬ್ಬರು ಮಾತಾಡ್ಕೊತಾರೆ, ಅಯ್ಯೋ ಏನು ಹಿಂಗೆ ಕಾಣಿಸ್ತಾನೆ ಅಂತ ಮಾತಾಡ್ಕೊಳ್ತಾರೆ. ನನಗೊಂಥರ ಖುಷಿ ಆಗುತ್ತೆ. ಹಾಲಿವುಡ್ ಸ್ಟಾರ್ ಅಂತಲೇ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವತ್ತಿಂದ ಏನು ಕಾಲ್ ಬಂದರೂ ಹಾಲಿವುಡ್ ಸ್ಟಾರ್ ಏನು ಮಾಡ್ತಾಯಿದ್ದೀರಾ ಅಂತಲೇ ಮಾತಾಡಿಸ್ತಾರೆ. ಖುಷಿ ಆಗುತ್ತೆ. ಅವತ್ತೊಂದು ಫಸ್ಟ್ ಮೀಟಿಂಗ್ ಆಗುತ್ತೆ. ಫಸ್ಟ್ ಮೀಟಿಂಗ್ ಆಗ್ತಿದ್ದಂಗೆ ಎಲ್ಲ ಸರಿಗಿರುತ್ತೆ. ಅದೇನಾಗುತ್ತೆ, ಅವರು ಯಾರಿಗೂ ಹೇಳ್ಬಾರ್ದು, ಎಲ್ಲೂ ಮಾತಾಡಬಾರ್ದು ಅಂತ ಆಗಿರುತ್ತೆ.
ಆದರೆ ಒಂದು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಮಾಡೋರಿಗೆ ಅವರೇ ಹೇಳಿರ್ತಾರೆ ಅವರು ಸೆಲೆಕ್ಟ್ ಆಗಿದ್ದಾರೆ ಅಂತ. ಅದಕ್ಕೆ ಅವ್ರು ನನಗೆ ಕಾಲ್ ಬರುತ್ತೆ. ನಾನು ಅವಾಗ ಹೇಳ್ಬಾರ್ದು ಅಂತ ಹೇಳಿರ್ತಾರಲ್ಲ ಅಂದ್ಬಿಟ್ಟು, ಇಲ್ವಲ್ಲ ಯಾರು ಹೇಳಿದ್ದು, ಯಾರೋ ರೂಮರ್ಸ್ ಅದು, ನಾನು ಹೋಗ್ತಾ ಇಲ್ಲ ಅಂತ ಆ್ಯಕ್ಟಿಂಗ್ ಮಾಡ್ತೀನಿ. ಇಲ್ಲಲ್ಲ ನಮ್ಮ ಟೀಮಿಂದನೇ ಬಂತು, ಹೇಳಿ 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 ಅಂತ ಫೋರ್ಸ್ ಮಾಡ್ತಾರೆ. ಆಮೇಲೆ ಅವ್ರು ಬಂದು ಒಂದು ಮೀಟಿಂಗ್ ಬರ್ತಾರೆ, ಇಷ್ಟು ಚಾರ್ಜ್ ಆಗುತ್ತೆ ಅಂತಾರೆ. ನಾನು ಎಷ್ಟು ಕೆಲಸ ಮಾಡ್ತೀರಾ ಅಂತ ಕೇಳ್ತೀನಿ. ಅವರು ದಿನಕ್ಕೆ 2 ಪೋಸ್ಟ್ ಹಾಕ್ತೀವಿ, ಅದು ನನ್ನ ಮಗನೂ ಹಾಕ್ಬೋದು. ಅವರ ಮಾಡೋ ಕೆಲಸ ಒಂದು ಮಗ ಹಾಕ್ಬೋದು. ನನ್ನ ಎಕ್ಸ್ಪೆಕ್ಟೇಷನ್ನೇ ಬೇರೆ ಇತ್ತು. ಆ ಥರ ಅದು ಏನೇನೇನೋ ಆಗುತ್ತೆ. ಅದಾದಮೇಲೆ ಏನಾಗುತ್ತೆ, ಇವರೇ ಹೇಳ್ಬಿಟ್ಟಿದ್ದಾರಲ್ಲ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಇವ್ರಿಗಿಂತ ಹೈ ಎಂಡ್ ಹುಡ್ಕೋಣ ಅಂದ್ಬಿಟ್ಟು ಯಾರು ಲಾಸ್ಟ್ ಬಿಗ್ ಬಾಸ್ ಅವರಿದ್ದರು ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡ್ತೀನಿ, ಸರ್ ಯಾರು ಬೆಸ್ಟು ಹ್ಯಾಂಡ್ಲರು ಅಂತ. ಅದೇನಾಗೋಗುತ್ತೆ, ಅವ್ರು ಫೋನ್ ಮಾಡಿ ಅವ್ರಿಗೆ ಫೋನ್ ಹೊಡೆದ್ಬಿಡ್ತಾರೆ ಟೀಮ್ ಅವ್ರಿಗೆ. ಅವ್ರು ಫೋನ್ ಮಾಡಿ ಎರ್ರಾಬಿರಿ ಉಗಿತಾರೆ. ಆವಾಗ ನನಗೆ ಬಾಯಿಗೆ ಬಂದ್ಬಿಡುತ್ತೆ, ನಾನು ಇನ್ನಷ್ಟೇ ತೆಗೆದಾಕ್ಬಿಟ್ರು, ಮುಗಿದೋಯ್ತು, ಕೈಗೆ ಬಂದಿತ್ತು, ಬಾಯಿಗಿಲ್ಲ ಅನ್ನೋ ಲೆವೆಲ್ಗೆ ಹೊಟ್ಟೋಗ್ಬಿಡ್ತೀನಿ. ಆಮೇಲೆ ಅದು ಏನೋ ಅಡುಕ್ ಬುಡುಕಲ್ಲಿ ತಿರ್ಗಾ ಎಷ್ಟೋ ದಿನ ಕಾಲೇ ಬರಲ್ಲ ನನಗೆ. ಭಯ ಆಗೋಗುತ್ತೆ, ತೆಗೆದಾಕ್ಬಿಟ್ರು ನನ್ನ, ಕೇಳ್ಬಿಟ್ಟಿದ್ಯಾ ತಪ್ಪಾಗೋಯ್ತು ಅಂತ ಭಯ ಬರುತ್ತೆ. ಆಮೇಲೆ ಒಂದು ವಾರ ಆದಮೇಲೆ ತಿರ್ಗಾ ಕಾಲ್ ಬರುತ್ತೆ, ತಿರ್ಗಾ ಆ ಥರ ಕೆಟ್ಟ ಕೆಲಸ ಮಾಡಬೇಡಿ ಹಂಗೆ ಹಿಂಗೆ ಅಂತ ವಾರ್ನಿಂಗ್ ಕೊಟ್ಟು ಇದು ಮಾಡ್ತಾರೆ. ಅಯ್ಯೋ ನಾನು ಮನೆ ಬಿಟ್ಟೇ ಆಚೆ ಹೋಗಲ್ಲ ಸರ್, ಮನೆಯೊಳಗೇ ಇರ್ತೀನಿ, ಎಲ್ಲೂ ಆಚೆ ಹೋಗೋದಿಲ್ಲ ಅಂದ್ಬಿಟ್ಟು ತಿರ್ಗಾ ಹುಷಾರಾಗಿರ್ತೀನಿ. ಸೂಪರ್. ಒಂದು 25 ಲಕ್ಷ ಅಥವಾ 30 ಲಕ್ಷ ಎಲ್ಲ ಏನು ಬೇಕು ಬೇಡಗಳನ್ನೆಲ್ಲ ತೊಗೊಂಡು ಹೋಗ್ತೀರಾ. ಏನಕ್ಕೀಗ ಆಲ್ಮೋಸ್ಟು ಈ ಬಾಯ್ಸ್ ಸೌಂದರ್ಯ ಪ್ರಿಯರಲ್ಲ, ಅಂದರೆ ಅವ್ರು ಅಷ್ಟು ಇಷ್ಟಪಡಲ್ಲ. ಯಾವುದೋ ಒಂದು ತಗೊಳ್ಳೋಣ, ಬ್ರ್ಯಾಂಡೆಡ್ ಬಟ್ಟೆ ತಗೊಳ್ಳೋಣ, ಸ್ಕಿನ್ ಕೇರ್ ಏನು ಅಗತ್ಯ ಇಲ್ಲ, ಮಾಡ್ಕೊಳ್ಳೋಣ ಲೈಟ್. ಬಟ್ ನಿಮ್ಮನ್ನು ನಾವು ಅಬ್ಸರ್ವ್ ಮಾಡ್ದಂಗೆ ನಮ್ಗಳಿಗಿಂತ ಹೆಚ್ಚಾಗಿ ನಿಮ್ಮ ದೇಹನ ನೀವು ಕೇರ್ ಮಾಡ್ತೀರಾ, ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರ್ಬೋದು. ಇದು ಯಾಕೆ ನಿಮ್ಗೆ ಅಷ್ಟೊಂದು ಖುಷಿ ಅಂತ ಹೇಳಿ? ಕಾಲೇಜ್ ಲೈಫಿಂದ ಅಂತಲೇ ಹೇಳ್ಬೋದು. ಅವಾಗ ಅಮೆರಿಕನ್ ಥರ ಇದ್ದೆ ಅಂತ ಎಲ್ಲರೂ ಟಾಪಿಕ್ಸ್ ಅವರು. ನಾನು ಅವಾಗಿಂದನೂ ಡ್ರೆಸ್ ಸೆನ್ಸ್ ನಂದು ಎಲ್ಲ ವಿಚಿತ್ರ. ಅಂದರೆ ನನ್ನ ಬ್ಯಾಗಿ ಅಂತಲೇ ಕರೆಯೋರು. ಅಂದರೆ ಬ್ಯಾಗಿ ಪ್ಯಾಂಟ್ ಹಾಕ್ತಾಯಿದ್ದೆ ಅಂತ. ಒಂದು ಡ್ರೆಸ್ ಸೆನ್ಸ್ ಆಗಲಿ, ಒಂದು ಹೀರೋಗಳು ಹಾಕೋ ಥರ ಲೆದರ್ ಜಾಕೆಟ್ ಮಂಡಿವರೆಗೂ, ಇಂಗ್ಲೀಷ್ ಮೂವಿಲಿ ಹಾಕ್ತಾರಲ್ಲ ಆ ಥರ ಜಾಕೆಟ್ಸು ಆಗಿನ ಕಾಲದಲ್ಲೇ. ಆ ಥರ ಡ್ರೆಸ್ ಸೆನ್ಸ್ ಅವಾಗಿಂದನೂ ವಾವ್ ಅಂತ ಒಬ್ರೂ ಏನು ಇದು ಮಾಡ್ತಾಯಿರಲ್ಲ. ಆದರೆ ಮೇಕಪ್ ಅಂದರೆ ನಾನು ಮೇಕಪ್ ಮಾಡ್ಕೊಳ್ಳಲ್ಲ, ಬರೀ ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಲೋಷನ್ನು ಈ ಥರದ್ದು ಹಾಕ್ಕೊಳ್ತೀನಿ. ಅದನ್ನು ಮೇಕಪ್ ಅಂತ ಪೋರ್ಟ್ರೇಟ್ ಮಾಡಿದ್ರು. ಅದು ಮಾಡ್ಕೊಳ್ಳಿ, ನನಗೂ ಒಳ್ಳೆಯದೇ ಆಯಿತು. ಅಂದರೆ ಮೇಕಪ್ ಮಾಡ್ಕೊಳ್ಳೋದು ಹುಡುಗಿರೋದು ಏನೇನೋ ಹಚ್ಕೊಳ್ತಾರಲ್ಲ ಆ ಥರದ್ದು ಅದು ಏನೂ ಇಲ್ಲ. ನಾನು ಬರೀ ಸನ್ಸ್ಕ್ರೀನ್ ಲೋಷನ್ನು, ಮಾಯ್ಶ್ಚರೈಸರು, ವಿಟಮಿನ್ ಸಿ ಇದು ಆ ಥರ ಹಾಕ್ಕೊಳ್ತೀನಿ. ಯಾಕಂದ್ರೆ ಸ್ಕಿನ್ ರಿಂಕಲ್ಸ್ ಬರಬಾರ್ದು, ನೀಟಾಗಿ ಗ್ಲೋ ಕಾಣಿಸ್ಲಿ ಅಂತ. ಅದು ಬಿಟ್ಟು ತಲೆಗೆ ಬಂದು ಶ್ಯಾಂಪು ಹಾಕ್ತೀನಿ. ಅದು 2 ಥರ ಶ್ಯಾಂಪು ಇಟ್ಟಿದ್ದೀನಿ, ಆರ್ಡಿನರಿ, ಹೈ ಎಂಡ್ ಆ ಥರ. ಅದು ಫಂಕ್ಷನ್ಸ್ ಇದ್ದಾಗ ಹಾಕ್ಕೊಳ್ತೀನಿ. ಹಾಗೆ ಸಿರಮ್ಮೂ ಅಷ್ಟೇ. ಅದು ಬಿಟ್ಟು ಯಾವ ಮೇಕಪ್ಪು ಅಲ್ಲ. ನನಗೆ ಡ್ರೆಸ್ ಸೆನ್ಸು ರಾಯಲ್ ಆಗಿರಬೇಕು ಅಂತ. ಅಲ್ಲೆಲ್ಲ ಒಳ್ಳೆ ಆಫೀಸರ್ ಥರ ಕಾಣ್ತೀಯ, ಜೆಂಟ್ಲ್ಮೆನ್ ಥರ ಕಾಣ್ತೀಯ, ಸ್ಮಾರ್ಟಾಗಿ ಕಾಣ್ತೀಯ ಅಂತಾರಲ್ಲ, ಅಷ್ಟೇ ಅನ್ಸ್ಕೊಳ್ಳೋಕ್ಕೋಸ್ಕರ ರೆಡಿ ಆಗ್ತೀನಿ. ಸೂಪರ್ ಸರ್. ನಾನು ಆಗಲೇ ಕೇಳ್ತಾ ಇದ್ದೆ ಆಫ್ ದಿ ಕ್ಯಾಮ್ರಾ, ಸರ್ ಇಷ್ಟು ಕೋಟಿ ವ್ಯವಹಾರ ಮಾಡೋರು, ನೀವೆಷ್ಟು ಕೋಟಿ ಆಸ್ತಿ ಒಡೆಯಾ ಅಂತ ಕೇಳ್ತಾ ಇದ್ದೆ ಸರ್ ನಾನು. ನೀವು ಅದಕ್ಕೆ ಹೇಳಿದ್ರಿ ನಾನು ಏನೇ ಇದ್ರೂ ಕೂಡ ನಾನು ನಾಯಿಗಳಿಗೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳಿ. ಯಾಕೆ ಈ ಒಂದು ಇದನ್ನು ಸೆಲೆಕ್ಟ್ ಮಾಡಿದ್ರಿ? ಹೇಗೆ ಈ ಜರ್ನಿ ಶುರು ಆಯಿತು? ಆ್ಯಂಡ್ ನಿಮಗೆ ಇಷ್ಟೆಲ್ಲ ಇದ್ದಾಗಲೂ ಅಲ್ಲಿ ಬಿಗ್ ಬಾಸ್ ಮನೇಲಿ ಕೆಲವರು ಕಿಂಡಲ್ ಎಲ್ಲ ಮಾಡುವಾಗ ಅದನ್ನು ತುಂಬ ಈಸಿಯಾಗಿ ತಗೊಳ್ತಿದ್ರಿ, ಸ್ಮೈಲ್ ಮಾಡಿ ಇಗ್ನೋರ್ ಮಾಡ್ತಾ ಇದ್ರಿ. ಅದು ಹೇಗೆ ಸಾಧ್ಯ ಸರ್ ಹಾಗಿರೋದಕ್ಕೆ ಅಂತ ಹೇಳಿ? ಅಂದರೆ ಇವಾಗ ನಿಮಗೆ ಗೊತ್ತೇ ಇರಲ್ಲ. ನಿಮ್ಮ ಮುಂದೆ ನಾನು ಈಗ ಏನು ಹೇಳ್ಕೊಂಡ್ರು ಅದು ನೀವು ಆಚೆ ಬರೋವರೆಗೂ ಅಲ್ಲಿ ಒಳಗೇನು ನೀವು ಗೂಗಲ್ ಮಾಡಿ ಏನು ಮಾಡಿ ಚೆಕ್ ಮಾಡೋಕ್ಕಾಗಲ್ಲ. ಇವಾಗ ನಾನು ಹೇಳಿದ್ದು ಅವ್ರಿಗೆ ಅರ್ಥ ಆಗ್ತಿಲ್ಲ. ಪ್ಲಸ್ ಈಗ ನಾನು ಬ್ಲೇಸರ್ ಬಗ್ಗೆ ಹೇಳಿದ್ರು ಎಲ್ಲ ಕಿಂಡಲ್ಲಾಗಿ ಮಾತಾಡಿದ್ರು. ಆದರೆ ಈಗ ಬರೋರಿಗೆ ಎಲ್ಲರಿಗೂ ಕೈ ಕೊಟ್ಬಿಟ್ಟು ಲೇಡೀಸ್ಗೆ ತೋರಿಸ್ತಾ ಇದ್ದೀನಿ. ನಿಮ್ಮದು ಬ್ಲೌಸು ಇದ್ರ ಮೇಲೆಲ್ಲ ವರ್ಕ್ ಇರುತ್ತೆ, ಅದಕ್ಕೂ ಇದಕ್ಕೂ ಅಜಗಜಾಂತರ ವರ್ಕ್ ಇದೆಯಾ, ಆಮೇಲೆ ಅದಕ್ಕೆ ಎಷ್ಟು ರೇಟ್ ಆಗ್ತಿತ್ತು, ಇದಕ್ಕೆ ಇಷ್ಟು ರೇಟು, ಇದು ವರ್ತ ಅಂತ ಅವ್ರ ಬಾಯಿಂದನೇ ಬಾಯಿ ಬಿಡಿಸ್ತಾ ಇದ್ದೀನಿ ಬರೋರ ಮುಂದೆ. ಎಲ್ಲರೂ ವರ್ತ್ ಅಂತಿದ್ದಾರೆ. ಆ ಥರ ನೋಡಿ ಮಾಡಿ ತೂಕ ಹಾಕಿದ್ಮೇಲೆ ಗೊತ್ತಾಗುತ್ತೆ. ಈಗ ಒಬ್ಬರಿಗೆ ಅದ್ರ ಗಂಧನೇ ಇರಲ್ಲ. ಅವ್ರ ಮುಂದೆ ನಾನು ಏನು ಹೇಳಿದ್ರು ಕಿಂಡಲಾಗಿ ಮಾತಾಡ್ತಾರೆ, ಆಡ್ಕೊತಾರೆ, ನಗ್ತಾರೆ, ನನಗೇನು ಅನಿಸಲ್ಲ. ಈಗ ತಿರ್ಗಾ ಅವ್ರು ಆಚೆ ಬಂದಮೇಲೆ ಅದನ್ನು ನೋಡಿದಾಗ ಅದು ಪ್ರೂವ್ ಆದಾಗ, ಇವಾಗ 5,000 ಚಾನಲ್ಲು, 125 ಕಂಟ್ರಿ ಅಂದರೆ ಹಿ ಅಂತ ಅಂದರು. ಆದರೆ ಏನು ಇವನು ಅಷ್ಟು ದೊಡ್ಡ ಮನುಷ್ಯನ ಅಂತ. ಹೋದಾಗ ಹೆಂಗೆ ಸರ್ ಇಂಟರ್ವ್ಯೂ ಕೊಡ್ತಿದ್ರಿ? ನೀವು ಹೇಳ್ತಿದ್ರಿ ಇಂಗ್ಲೀಷ್ ಬರಲ್ಲ ನನಗೆ ಅಂತ ಹೇಳ್ತಿದ್ರಿ. ಹೇಗೆ, ಯಾವ ಭಾಷೆ ಇಂಟರ್ವ್ಯೂ ಕೊಟ್ಟಿದ್ದೀನಿ ಅಂತೆಲ್ಲ ಹೇಳ್ತಿರಲ್ಲ, ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದ್ರಿ? USA ಇಂದ ಬಂದಿದ್ದಾರೆ, ರಷ್ಯಾದಿಂದ ಬಂದಿದ್ದಾರೆ, ಎಲ್ಲ ಕಡೆಯಿಂದ ಬಂದು ಇಂಟರ್ವ್ಯೂ ಮಾಡ್ತಾರೆ. ಒಬ್ಬೊಬ್ಬರು ಮಾತ್ರ ಇಂಗ್ಲೀಷಲ್ಲೇ ಬೇಕು ಅಂತ ಹೇಳಿದ್ರು. ಅವ್ರು ವಿನ್ಸನ್ ಮ್ಯಾನರ್ ಬ್ರಿಡ್ಜ್ ಮೇಲೆ ಮಾಡಿದ್ರು ವಿತ್ ಡಾಗ್ ಜೊತೆ. ಅಂದರೆ ಅಲ್ಲಿ ಲುಕ್ ಚೆನ್ನಾಗಿ ಬರುತ್ತೆ ಅಂತ ಅವ್ರದ್ದೇನೋ ಥೀಮ್, ಅದು ಓಲ್ಡ್ ಇಂಗ್ಲೆಂಡ್ ಥರ ಕಾಣುತ್ತೆ ಅಂತನೋ ಏನೋ ಅಲ್ಲಿ ಬ್ರಿಡ್ಜ್ ಮೇಲೆ ಮಾಡಿದ್ರು. ಅವರೊಬ್ಬರೇ ನನಗೆ ಇಂಗ್ಲೀಷಲ್ಲೇ ಬೇಕು ಅಂದರು. ಮಿಕ್ಕಿದವ್ರಿಗೆಲ್ಲ ಕನ್ನಡ, ಅದು ಬಿಟ್ಟರೆ ಹಿಂದಿ, 2ರಲ್ಲೇ ಕೊಟ್ಟಿರೋದು. ನಾನು ಇಂಗ್ಲೀಷಲ್ಲಿ ಒಂದು ಕಡೆನೂ ಕೊಟ್ಟಿಲ್ಲ. ಒಂದೇ ಒಬ್ಬರು, ಅದು ಮಾರ್ಕೊಳ್ಳೋರಿಗೆ, ನಂದು ವೀಡಿಯೋ ಮಾಡ್ಕೊಂಡೋಗಿ ಸೇಲ್ ಮಾಡೋರವರು, ಅದಕ್ಕೆ ಇಂಗ್ಲೀಷಲ್ಲೇ ಬೇಕು ಅಂತ ಬಂದರು. ಅವ್ರಿಗೆ ನಾನು ಹೇಳಿದೆ ನನಗೆ ಬರೋದೇ ಇಲ್ಲ,
ಇಂಗ್ಲೀಷ್ನ ಕನ್ನಡದಲ್ಲಿ ಬರೀರಿ, ಕನ್ನಡನ ಓದ್ತೀನಿ ಅದು ಇಂಗ್ಲೀಷ್ ಆಗುತ್ತೆ ಅಂತೆ. ಅಂದರೆ ಹಿಂದೆ ಬರೆದು ಇಟ್ಕೊಂಡ್ರು, ಕ್ಯಾಮ್ರಾ ಹಿಂದೆ ಅವ್ರು ಇಟ್ಕೊಂಡಿದ್ರು, ನಾನು ಅದು ನೋಡಿಕೊಂಡು ಓದ್ತಾ ಇದ್ದೀನಿ. ಅಂದರೆ ಅದು ಕನ್ನಡನೇ ಇದ್ದಿದ್ದಲ್ಲಿ, ಆದರೆ ಇಂಗ್ಲೀಷ್ ಥರ ಇಲ್ಲಿ ಕೇಳಿಸ್ತಿತ್ತು. ಅದು ಎಷ್ಟು ಮಟ್ಟಕ್ಕೆ ಕ್ಲಿಕ್ ಆಯಿತು ಫ್ಲಾಪ್ ಆಯಿತು ಗೊತ್ತಿಲ್ಲ, ಯಾಕಂದರೆ ಅವ್ರು ಎಲ್ಲ ಹಾಕ್ಕೊಂಡ್ರು, ಯಾರಿಗೆ ಮಾರ್ಕೊಂಡ್ರು, ಅಂದರೆ ಮಾರೋರು ನಂಗೆ ಗೊತ್ತಿರಲಿಲ್ಲ. ಅಂದರೆ ನಮ್ಮದೆಲ್ಲ ಫುಟೇಜ್ ತೊಗೊಂಡೋಗಿ ಸೇಲ್ಗೆ ಕೊಡ್ತಾರಲ್ಲ ಅಲ್ಲಿ ಫಾರಿನಲ್ಲಿ, ಆ ಥರ ಅವರು ಇಂಗ್ಲೀಷಲ್ಲೇ ಬೇಕು ಅಂದಾಗ ಕನ್ನಡದಲ್ಲಿ ಬರೆದು ನಾನು ಇಂಟ್ರ್ಯೂ ಕೊಟ್ಟಿದ್ದೀನಿ. ಬಿಗ್ ಬಾಸ್ ಮನೆ ಜರ್ನಿ ಹೇಗಿತ್ತು ಸರ್? ಎಲ್ಲ ಕೆಲಸನ ಮಾಡಿಬಿಟ್ರಿ. ಅದೇ ಎಲ್ಲರೂ ಹೇಳೋದೇನಪ್ಪ ಅಂದರೆ ಯಾವುದೇ ಕೆಲಸ ಕೊಟ್ಟರು ಅದನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಾ ಅಂತ ಹೇಳ್ತಾರೆ. ಹೇಗಿತ್ತು ಇಡೀ ಬಿಗ್ ಬಾಸ್ ಮನೆ ಹೇಗಿತ್ತು? ಯಾರು ಕಂಡ್ರೆ ನಿಮ್ಗೆ ಇರಿಟೇಷನ್ನು, ಯಾರು ಕಂಡ್ರೆ ನಿಮ್ಗೆ ಕೋಪ, ಯಾರು ಕಂಡ್ರೆ ಇಷ್ಟ, ನಿಮ್ಮ ಇವ್ರ ಜೊತೆ ಚಂದ್ರಪ್ರಭಾ ಅವ್ರ ಜೊತೆ ಕಳೆದ ಟೈಮ್, ಇದ್ರ ಬಗ್ಗೆ ಎಲ್ಲ ಹೇಳೋದಾದರೆ ಸರ್? ನಾನು ಒಂದು ಕೆಲಸ ಅಂತ ಬಂದರೆ ಅದು ನನ್ನ ಮನೆ ಆಗಿರ್ಬೋದು, ಬಿಗ್ ಬಾಸ್ ಮನೆ ಆಗಿರ್ಬೋದು, ಒಂದು ಹೋಟೆಲ್ ಆಗಿರ್ಬೋದು, ಒಂದು ಲಾಡ್ಜ್ ಆಗಿರ್ಬೋದು, ಬೇರೆಯವ್ರ ಮನೆ ಆಗಿರ್ಬೋದು, ಹೋದಾಗ ಅವ್ರ ಮನೆ ಟಾಯ್ಲೆಟ್ ಗಲೀಜಿರಲಿ, ಹೋಟೆಲ್ ಟಾಯ್ಲೆಟ್ ಗಲೀಜಿರಲಿ, ನಾನು ಸ್ನಾನ ಎಲ್ಲ ಯೂಸ್ ಆದಮೇಲೆ ಒಂದ್ಸಲಿ ನೀಟಾಗಿ ತೊಳೆದು ಬರ್ತೀನಿ. ಆ ಥರ ನನ್ನ ಮನೇಲೂ ಹಂಗೆ ಮಾಡ್ತೀನಿ, ಹೊರಗಡೆನೂ ಹಂಗೆ ಮಾಡ್ತೀನಿ. ಆಮೇಲೆ ನನ್ನ ಮನೆ ಕೆಲಸದವ್ರನ್ನೇ ಇಟ್ಕೊಂಡಿಲ್ಲ, ನಂದು 2 ಮನೆ ಇದೆ, ಒಂದು ಅಪ್ಪ ಅಮ್ಮ ಇರೋದು, ಒಂದು ನಂದು. ನನ್ನ ಮನೆಗೆ ನಾನು ಒಬ್ಬನೇ ಕೆಲಸದವನು. ಕಾರಣ ಏನಂದರೆ ವರ್ಕರ್ಸು 500 ರೂಪಾಯಿ ಕೊಟ್ಟರೆ ಫುಲ್ ಕ್ಲೀನ್ ಮಾಡಿ ಹೋಗ್ತಾರೆ 1 ಡೇಗೆ. ಅವ್ರೇನು ಮಾಡ್ತಾರೆ, ಟಾಯ್ಲೆಟ್ ಬಾತ್ರೂಮ್ ತೊಳಿ ಅಂದರೆ ಸ್ನಾನ ಮಾಡೋದು ನಮ್ಮ ಅಪ್ಪ ಅಮ್ಮ ಬೈತಾರೆ ಅಂತ ಹೇಳ್ತಾರೆ. ನನಗೆ ಅದು ಎಕ್ಸ್ಪೀರಿಯೆನ್ಸ್ ಆದಮೇಲಿಂದ ನಾನೇ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಆಗಿದ್ದು. ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಕಾರಣ ಏನಂದರೆ ಅವರು ಮನೇಲಿ ಬೈತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ನಿಮ್ಮ ಮೊಬೈಲಲ್ಲಿ ವೀಡಿಯೋ ಮಾಡ್ಕೋ, ಸತೀಶ್ ಅಂಕಲ್ ತೊಳೆದ್ರು ಅಂತ ನಿಮ್ಮ ಅಮ್ಮ ಅಪ್ಪಂಗೆ ತೋರಿಸು ಅಂದ್ಬಿಟ್ಟು ನಾನು ಬರೀ ಕೈಯಲ್ಲಿ ಲೆಟ್ರಿನ್ ತೊಳೆದು ಒಂದು ವೀಡಿಯೋ ಮಾಡಿ ಕಳಿಸ್ತೀನಿ. ಅಂದರೆ ನಿಮ್ಮ ಅಪ್ಪ ಅಮ್ಮಂಗೆ ತೋರಿಸು ಅಂತ. ಅಂದರೆ ನನಗೇ ಬೇಜಾರಿಲ್ಲ, ಅವ್ರು ದುಡ್ಡಿಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿದ್ರು. ಆ ಬಚ್ಚಲು ಮನೆ ತೊಳಿ ಅಂದರೆ ಇಲ್ಲ ಆಗಲ್ಲ, ನಮ್ಮ ಅಪ್ಪ ಅಮ್ಮ ಬೈತಾರೆ ಅಂದರು. ಅದು ನನಗೆ ಡ್ರಾಮಾ ಅನ್ನಿಸ್ತು. ಈಗ ವರ್ಕ್ ಅಂದರೆ ವರ್ಕ್, ಅದನ್ನು ಅಸಹ್ಯ ಪಟ್ಕೊಳ್ಳೋದು ಅದರಲ್ಲಿ ಏನೂ ಇಲ್ಲ. ಈಗ ಹುಡುಗಿರು, ಸ್ವಲ್ಪ ಜನ ಹುಡುಗಿರು ನನಗೆ ಅಡುಗೆ ಬರಲ್ಲ, ಕಾಫಿ ಮಾಡೋಕ್ಕೆ ಬರಲ್ಲ, ಟೀ ಮಾಡೋಕ್ಕೆ ಬರಲ್ಲ ಅಂತಾರೆ. ನನಗೆ ಪಿತ್ತ ನೆತ್ತಿಗೆ ತಿಳ್ಕೊಂಡು ಹೊಡೆದ್ಬಿಡೋಣ ಅಂತ. ಅಪ್ಪ ಅಮ್ಮ ಮಾಡ್ತಾ ಇರ್ಬೇಕಾರೆ, ನಮ್ಮಮ್ಮ ಮಾಡ್ಬೇಕಾದ್ರೆ ಸುಮ್ಮನೆ ನೋಡಿ ಕಲ್ತಿರೋದು. ನಾನು ಅಮ್ಮ ಏನು ಎಷ್ಟೆಷ್ಟು ಹಾಕಬೇಕು ಅಂತನೂ ಅಲ್ಲ, ಕಣ್ಣಲ್ಲಿ ನೋಡಿದ್ರೆ ಕಲಿಯೋಷ್ಟು ಈಸಿ ಅಡುಗೆ ಕೆಲಸ, ಅಷ್ಟು ಈಸಿ. ಅದರಲ್ಲಿ ಏನೂ ಸ್ಪೆಷಲ್ಲೇ ಇಲ್ಲ. ಇವ್ರು ಒಂದಿನ ಟ್ರೈ ಮಾಡಿದ್ರೆ ತಾನೇ ಬರೋದು. ಈಗ ಕಾಫಿ ಸಕ್ಕರೆ ಜಾಸ್ತಿ ಆದರೆ ಸ್ವಲ್ಪ ಸಕ್ಕರೆ ಕಡಿಮೆ ಹಾಕಿ, 2ನೇ ಸಲಿಗೆ ಅದು ಕಡಿಮೆ ಆದರೆ ಸರಿ ಹೋಗುತ್ತೆ. ಅದ್ರಲ್ಲಿ ದೊಡ್ಡ ವಿಷಯನೇ ಇಲ್ಲ. ಅಲ್ಲಿ ಬರೋರೆಲ್ಲ ಒಬ್ಬೊಬ್ರು ನಂಗೆ ಅದು ಬರಲ್ಲ, ಇದು ಬರಲ್ಲ, ಕೆಲಸ ಮಾಡಬೇಕು ಅಂತ ಡ್ರಾಮಾ ಆಡ್ತಾಯಿದ್ರು. ನಾನು ಅದಕ್ಕೆ ನೀವು ಮಾಡೋಕ್ಕೆ ಬರಲ್ವ, ನಾನು ಮಾಡ್ತೀನಿ. ಒಂದು ಕೆಲಸನೂ ನಾನು ಅಲ್ಲಿ ಮಾಡದೇ ಇರೋ ಕೆಲಸನೇ ಇಲ್ಲ. ಟಾಯ್ಲೆಟಿಂದ ಹಿಡಿದು ಅಡುಗೆ ಮನೆ ಪಾತ್ರೆ ತೊಳೆಯೋವರೆಗೂ, ಹಾಲು ಪರ್ಕೆ ಕಸ ಗುಡಿಸೋವರೆಗೂ, ಒಂದು ವರ್ಷದಿರಿಗೂ, ಸ್ಟವ್ವು ಎಷ್ಟು ಗಲೀಜಾಗಿಟ್ಟಿದ್ರು ಅಂದರೆ ಸುಮ್ಮನೆ ಹಿಂಗೆ ಅಂದ್ಬಿಟ್ಟು ಕಸ ಎತ್ಬಿಟ್ರೆ ಸಾಕಂತೆ. ಆ ಜಿಡ್ಡೆ ಹೋಗ್ಸಿಲ್ಲ, ಒಳ್ಳೆ ಹೆಂಗಂದರೆ ಒಂದು 6 ತಿಂಗಳಿಂದ ತೊಳೆದಿಲ್ಲ ಥರ ಗಲೀಜು ಮಾಡಿಕ್ಬಿಟ್ಟಿದ್ರು. ಅದನ್ನು ವಿಮ್ ಬಾರ್ ಹಾಕಿ ಎಲ್ಲ ನೀಟಾಗಿ ಪಳ ಅಂತ ಮಾಡಿದೆ. ಅದು ನನಗೇನಂದರೆ ಉಗುಳಿಸ್ಕೊಳ್ಳೋ ಆಸೆ. ಅಂದರೆ ಮನೇನೂ ಆ ಲೆವೆಲ್ಗೆ ಇಟ್ಟಿದ್ದೀನಿ, ಬಂದರೆ ಗೊತ್ತಾಗುತ್ತೆ ಒಬ್ಬ ಹುಡುಗ ಆಗಿ ಒಂದು ಮನೇನ ಎಷ್ಟು ನೀಟಾಗಿ ಇಟ್ಟಿದ್ದಾನೆ ಅಂತ. ಅಂದರೆ ಆ ಥರ ಕೇರ್ ತೊಗೊಳೋದು ನಂಗೆ ತುಂಬ ಇಷ್ಟ. ಅದಕ್ಕೆ ಮನೆಯೆಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ. ಕಷ್ಟ ಕ್ಯಾಮ್ರಾ ಮುಂದೆ ಧನು, ಧ್ರುವ, ಅಭಿಷೇಕ್ ಅವರು ಸುಮ್ಮನೆ ಒಳ್ಳೆಯವ್ರ ಥರ ಇದು ಮಾಡ್ಕೊಳ್ತಾ ಇದ್ದಾರೆ. ಆದರೆ ಒಳಗೆಲ್ಲ ಮನೆ ಹಾಳು ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲ ಒಂದು ಆಗ್ಬಿಟ್ಟು ಇವರು ಧ್ರುವ ಬಂದು ಮಿಸ್ಟರ್ ಪರ್ಫೆಕ್ಟ್ ಥರ, ನಾನೇ ಕಿಲಾಡಿ, ನಾನೇ ಎಲ್ಲ ಗೊತ್ತು ಎಲ್ಲ ಅಂತಾರೆ. ಅವರೇ ಕೆಲಸ ಮಾಡಲ್ಲ. ಎಲ್ಲರಿಗೂ ಅದ್ಯಾಕೆ ಮಾಡಿಲ್ಲ ಅಂತಾರೆ, ಇವರೇ ಮಾಡಲ್ಲ. ಆದರೆ ಬರೀ ಬಿಲ್ಡಪ್ ಥರ ಮಾಡ್ತಾರೆ. ಧನು ಬಂದು ಅಹಂಕಾರ, ದುರಹಂಕಾರ. ಅಂದರೆ ನಾನು 6 ವರ್ಷದ ಸೀರಿಯಲ್ ಹೀರೋ, ನಾನು ಯಾಕೆ ಅವ್ರ ಹತ್ರ ಹೋಗ್ಬೇಕು, ಅವರೇ ನನ್ನ ಹತ್ರಕ್ಕೆ ಬರಬೇಕು, ಈ ಕ್ಯಾರೆಕ್ಟರ್ ನನಗದು ಇಷ್ಟ ಆಗಲ್ಲ. ನಾವು ವರ್ಲ್ಡ್ ಲೆವೆಲಲ್ಲಿ ಫೇಮಸ್ಸು, ಅವ್ರು ಬರೀ ಕರ್ನಾಟಕ ಲೆವೆಲಲ್ಲಿ ಫೇಮಸ್ಸು. ನಾನು ಅವ್ರದ್ದು ಚಪ್ಪಲಿ ತೊಳಿಬೇಕಾ ನನಗೆ ಅವ್ರು ಕಂಡ್ರೆ ಆಗಲ್ಲ. ಯಾಕಂದರೆ ಡೇ 1 ನನಗೆ ನಾಯಿ ಸತೀಸ ಅಂತ ರೇಗಿಸಿದ್ರು, ಕಿಂಡಲ್ಲಾಗಿ ಮಾತಾಡಿದ್ರು. ನನಗೆ ಡೇ 1 ಅವ್ರ ಬಿಹೇವ್ ಇಷ್ಟ ಆಗಿಲ್ಲ. ಒಂಥರ ಚೀಪಾಗಿ ನಾನು ಏನಾರ ಮಾತಾಡಿದ್ರೆ ಕಿಂಡಲ್ ಮಾತಾಡೋದು, ಅಲ್ಲಲ್ಲೇ ರೇಗಿಸೋದು, ನನ್ನ ಕೇವಲ ಮಾಡೋದು, ಏನಾರ ಹೇಳ್ತಾಯಿದ್ರೆ ಎಲ್ಲೋ ನೋಡೋದು, ತಲೆ ಬುಗಿಸ್ಕೊಳ್ಳೋದು, ಅಯ್ಯೋ ಅನ್ನೋದು, ಒಂಥರ ಕೆಟ್ಟ ಬಿಹೇವ್. ಅದು ಕಲ್ಚರ್ ಅಲ್ಲ. ಕಲ್ಚರ್ ಅಪ್ಪ ಅಮ್ಮ ಸಾಕಿರೋ ಬುದ್ಧಿ ಅಲ್ಲ ಅದು. ಅರ್ಥ ಆಯ್ತಾ? ಅಪ್ಪ ಅಮ್ಮ ಯಾರೇ ಆಗಲಿ ತಗ್ಗಿ ಬಗ್ಗಿ ನಡಿಬೇಕು, ಅವ್ರಿಗೆ ಹೊಂದ್ಕೊಳ್ಳೋಕೆ ಟ್ರೈ ಮಾಡಬೇಕು. ಆ ಥರ ಅದು ಬಿಟ್ಬಿಟ್ಟು ಆ್ಯಟಿಟ್ಯೂಡು ಬೇಕಾದ್ರೆ ಅವರೇ ಬರಲಿ ಆ ಬಿಹೇವ್ ಮಾಡಬಾರ್ದು. ಆಮೇಲೆ ಅವ್ರು ದುಶ್ಮನ್ನಾಗಿದ್ರು ಅವ್ರದ್ದು ಬಟ್ಟೆ ಹೊಕ್ಕೊಡ್ಬೇಕಾ, ಅವ್ರು ಪಾಲಿಷ್ ಮಾಡಬೇಕಾ, ಅದು ನಂದು ಬುದ್ಧಿ. ಆ ಥರ ಕಲ್ಚರ್ ಕಲಿಬೇಕು. ಇದು ಮನುಷ್ಯತ್ವ ಅಂತ ಹೇಳ್ತೀವಿ. ಆಮೇಲೆ ಏನಾರ ಒಂದು ಇದ್ದರೆ ನಂಬಂಗಿದ್ರೆ ನಂಬಬೇಕು, ಬಿಟ್ಟರೆ ಬಿಡಬೇಕು. ಆದರೆ ಅದನ್ನು ಕಿಂಡಲ್ಲಾಗಿ ಕೇವಲವಾಗಿ ಮಾತಾಡಬಾರ್ದು, ತಿಳ್ಕೊಳ್ಳದೆ. ಆದರೆ ಅವನು ಆಚೆನೇ ನನಗೆ ಫ್ರೆಂಡು, ಒಂದು 2-3 ಸಲ ಸಿಕ್ಕಿದ್ದಾನೆ, ನನ್ನ ಬಗ್ಗೆ A to Z ಗೊತ್ತಿದ್ದು ಅವನು ಮನೇಲಿ ಎಲ್ಲರಿಗೂ ಅದು ಫೇಕು ಥರ ಬಿಹೇವ್ ಮಾಡಿ ಕ್ರಿಯೇಟ್ ಮಾಡಿದ್ದೆ ಧನು, ಆಮೇಲೆ ಅಭಿಷೇಕ್.
ಚಂದ್ರಪ್ರಭಾ ಅವ್ರ ಬಗ್ಗೆ ಏನು? ಚಂದ್ರಪ್ರಭಾ ಅವ್ರು ಕಂಡ್ರೆ ನನಗೆ ತುಂಬ ಇಷ್ಟ. ನಾನು ಅವರು ಜಗಳನೇ ಆಡಿಲ್ಲ, ನಾವು ಅವರು ಅಷ್ಟು ಹೊಂದ್ಕೊಂಡಿದ್ದೀವಿ, ಲಾಸ್ಟ್ ಡೇವರೆಗೂ ಜಗಳ ಆಡಿಲ್ಲ, ಅಷ್ಟು ಅಟ್ಯಾಚ್ಮೆಂಟು. ಆದರೆ ಪ್ಲ್ಯಾಂಡಾಗಿ ಸರ್ ನಿಮ್ಮದು ಕಾಸ್ಮೆಟಿಕ್ ಇದರಿಂದನೇ ಒಂದು ಕಂಟೆಂಟ್ ಇದಾಗುತ್ತೆ, ನೀವು ಅಲ್ಲಿಂದ ಎತ್ತಬೇಡಿ, ನಾನು ಸುಮ್ಮನೆ ತಲೆ ಚಚ್ಕೊಳ್ಳೋ ಥರ ಮಾಡ್ತೀನಿ, ತಲೆ ಕೆರ್ಕೊಳ್ಳೋ ಥರ ಮಾಡ್ತೀನಿ, ಇರಿಟೇಷನ್ ಆದಂಗೆ ಮಾಡ್ತೀನಿ, ಅದೇ ಒಂದು ಕಂಟೆಂಟ್ ಆಗುತ್ತೆ ಅಂದ್ಬಿಟ್ಟು ಡೇ ಒನ್ನಿಂದನೂ ಹೇಳ್ಕೊಟ್ರು ನನಗೆ. ಆದರೆ ಅದೇ ನನಗೆ ಉಳುಕ್ ಮಾಡ್ತಾರೆ ಅಂತ ಅದು ಗೊತ್ತಿರಲಿಲ್ಲ. ಅಂದರೆ ಅವ್ರ ಮನಸ್ಸಲ್ಲಿ ಇದ್ದಿದ್ದು ಬೇರೆ, ನಾನು ಅಂದ್ಕೊಂಡಿದ್ದು ಬೇರೆ. ನಾನು ಸಪೋರ್ಟ್ ಮಾಡಬೇಕು, ಜೋಡಿ ಇದೀವಲ್ಲ ಅಂದ್ಬಿಟ್ಟು ಅವ್ರಿಗೆ ಒಂದಿನಕ್ಕೂ ಬೇಜಾರಾಗಿಲ್ಲ. ಯಾಕಂದರೆ ನಾನು 20 ನಿಮಿಷದ ಮೇಲೆ ಸ್ನಾನ ಮಾಡೇ ಇಲ್ಲ, 2 ಡೇ ಹಾಕಿದ ದಿವಸ 40 ನಿಮಿಷದ ಮೇಲೆ ಸ್ನಾನ ಮಾಡೇ ಇಲ್ಲ. ಇವರು 2 ಅವರ್ ಅಂತ ಅದನ್ನೇ ಇದು ಮಾಡಿ ನನ್ನ ಲಾಸ್ಟಲ್ಲಿ ವಿಲನ್ ಮಾಡಿಬಿಡ್ತಾರೆ, ಇಡೀ ಮನೆಗೆ ವಿಲನ್ ಮಾಡ್ತಾರೆ. ಆ ಗ್ಲಾಸ್ ಹೊಡೆದಾಕಿದ್ದನ್ನು ಹಿಂದಿನ ದಿನ ಹೋಟ್ಲಲ್ಲಿ ಎಲ್ಲೋ ಸ್ಟೇ ಆಗಿರ್ತೀವಲ್ಲ, ಅದೇನೋ ಪ್ರಾಬ್ಲಮ್ ಆಗಿ ಅವತ್ತು ಹೋಟ್ಲಲ್ಲಿ ಮೈಕ್ ಇರಲ್ಲ ಅಂತ ಅವತ್ತು ಪ್ಲ್ಯಾನ್ ಮಾಡ್ಕೊಳ್ತೀವಿ, ನಾಳೆ ಹೆಂಗೂ ಫುಲ್ ಇಂಡಿಯಾ ನ್ಯೂಸ್ ಆಗಿರುತ್ತೆ, ನಾಳೆ ಯಾಕೆ ಚೆಚ್ಚಿ ಬಿಸಾಕ್ಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತೀವಿ. ಆದರೆ ಈ ಲೆವೆಲ್ಗೆ ಸ್ನಾನಕ್ಕೆ ಹೋದಾಗ ಓಡೋಗಿ ಹೊಡೆದಾಕಿ ಎಲ್ಲರನ್ನೂ ಕರ್ಕೊಬಂದು ಜಗಳಕ್ಕೆ ಕರ್ಕೊಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಅದೂ ಡ್ರಾಮಾನೇ. ಅದು ನನ್ನ ಎಲ್ಲ ಫೈಟ್ ಆದಾಗ ಎಲ್ಲ ನನ್ನ ವಿಲನ್ ಥರ ನೋಡ್ತಾರೆ. ಆವಾಗ ನನಗೆ ನಿಜ ಹೇಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಆವಾಗ ಕಣ್ಣು ನೋಡ್ಕೊಂಡು ನಕ್ಕೊಂಡು ಹೇಳ್ತೀನಿ, ಸರ್ ಎಲ್ಲ ನಾವು ಪ್ರೀ ಪ್ಲ್ಯಾಂಡು, ಯಾಕೆ ಹಿಂಗೆ ಸಿಟ್ಟಾಗಿ ನನ್ನ ಮೇಲೆ ಬರ್ತಾಯಿದ್ದೀರಾ ಅಂತ ಅದನ್ನು ಕೂಲ್ ಮಾಡೋಕ್ಕೆ ನೋಡ್ತೀನಿ. ಆದರೆ ಜನ ನಂಬಲ್ಲ, ಕಣ್ಣೀರು ಸುಳ್ಳು ಬರುತ್ತಾ ಅಂತ. ಚಂದ್ರಪ್ರಭಾ ಅವ್ರಿಗೆ ಹಿಂಗಂದರೆ ಕಣ್ಣೀರು ಬರ್ಸ್ಬೋದು, ಏನೂ ಇಲ್ಲದೇ ಸುಮ್ಮನೆ ಹಿಂಗಂದರೆ ಸಾಕು ಕಣ್ಣೀರು ತೋರಿಸಿ ಅಂದರೆ ಕಣ್ಣೀರು ಬರ್ಸ್ಕೊಳ್ತಾರೆ. ಆ ಕೆಪಾಸಿಟಿ ಅವ್ರಿಗಿದೆ. ಚಿಕ್ಕ ವಿಷಯಕ್ಕೂ ಅಳ ಕೆಪಾಸಿಟಿ ಇದೆ. ಆದರೆ ನಮಗೆ ಏನು ಹೊಡೀರಿ ಬಡೀರಿ ಏನು ಮಾಡಿದ್ರು ಕಣ್ಣೀರು ಬರಲ್ಲ, ಯಾಕಂದ್ರೆ ನಮಗೆ ಡ್ರಾಮಾ ಆಡೋಕ್ಕೆ ಬರಲ್ಲ. ರಕ್ಷಿತಾ ಅವ್ರ ಎಂಟ್ರಿ ನೋಡಿದ್ರೆ ಫೈರ್ ಅಂತ ಅನ್ಸುತ್ತೆ. ರಕ್ಷಿತಾ ಬಗ್ಗೆ ಹೇಳೋದಾದ್ರೆ, ಜಾನ್ವಿ ಅವ್ರ ಬಗ್ಗೆ ಹೇಳೋದಾದ್ರೆ, ಅಶ್ವಿನಿ ಗೌಡ ಅವ್ರ ಬಗ್ಗೆ ಹೇಳೋದಾದ್ರೆ, ರಾಶಿಕಾ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಅಂತ ಹೇಳಿ. ರಕ್ಷಿತಾ ಬಂದು ಅವಳದು ಫೈರ್ ಎಂಟ್ರಿನೇ ತುಂಬ ಚೆನ್ನಾಗಿತ್ತು. ಆಮೇಲೆ ತುಂಬ ಒಳ್ಳೆ ಹುಡುಗಿ. ಆಮೇಲೆ ಯಾರಿಗೂ ಕೆಟ್ಟದ್ದು ಬಯಸಲ್ಲ, ಇಡೀ ಮನೆಯವ್ರನ್ನ ಕೇರ್ ತೊಗೊಳ್ತಾ ಇದ್ಲು, ಎಲ್ಲರಿಗೂ ಅಡುಗೆ ಮಾಡಾಕ್ತಾಯಿದ್ಲು. ಅವಳದು ಕೆಲಸ ಅಲ್ಲದೇ ಇರೋ ಕೆಲಸನೂ ಅವಳು ಮಾಡೋಕ್ಕೆ ಮುಂದೆ ಬರ್ತಿದ್ಲು. ಆಮೇಲೆ ಇಡೀ ಮನೆ ಬೇಕಾದ್ರೆ ನಾನು ಒಬ್ಬಳೇ ಮಾಡ್ತೀನಿ ಅನ್ನೋ ಕೆಪಾಸಿಟಿ ಅವಳಿಗಿದೆ. ಆಮೇಲೆ ಅಷ್ಟು ಒಳ್ಳೆ ಹುಡುಗಿ ಅವಳು. ಅವಳಿಗೆ ಕನ್ನಡ ಬಂದು ಫಸ್ಟ್ ಬರ್ತಾ ಇರಲಿಲ್ಲ, ಅವಳು ತುಳು ಆಮೇಲೆ ಬಾಂಬೆಲಿ ಇದ್ದಿದ್ದರಿಂದ ಅವಳಿಗೆ ಬರ್ತಿರಲಿಲ್ಲ. ಅದರಿಂದ ಅವಳು ಪಾಪ ತೊದಲಿ ಮಾತಾಡಿ ಈಗ ನಮ್ಮ ಜೊತೆ ಎಲ್ಲ ಕನ್ನಡ ಮಾತಾಡಿ ಈಗ ಒಂದು 25% ಇಂಪ್ರೂವ್ ಆಗಿದ್ದಾಳೆ. ಅಂದರೆ ಅಲ್ಲಿ ಕನ್ನಡ ಬಂದರು ಡ್ರಾಮಾ ಆಡ್ತಿದ್ದಾರೆ ಅಂತ ಧ್ರುವ ಅವರೆಲ್ಲ ಮಾತಾಡಿ ಸುಳ್ಳದು. ಯಾಕಂದರೆ ಅವಳು ನಿಜ ಕನ್ನಡ ಬರ್ತಿರಲಿಲ್ಲ, ಯಾಕಂದರೆ ಅವಳಿಗೆ ತುಳು ಫ್ರೆಂಡ್ಸು ಹಿಂದಿ ಫ್ರೆಂಡ್ಸೇ ಇದ್ದಿದ್ದು. ಕರ್ನಾಟಕದಲ್ಲಿ ಇದ್ರೂ ಅವಳಿಗೆ ಕನ್ನಡ ಲಿಂಕ್ಸ್ ಕಡಿಮೆ ಇತ್ತು. ಆದರೆ ಮಾತಾಡಿ ಪಾಪ ಇವಾಗ ಇವತ್ತೇ ಅಂತಾಳೆ, ಇವಾಗ ಅನ್ನೋಕ್ಕೆ ಅದು ನಾವು ಅರ್ಥ ಮಾಡ್ಕೊಳ್ತೀವಿ, ಅದು ಇವತ್ತೇ ಈಗ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಯಾಕಂದರೆ ಅವಳು ತುಂಬ ಗ್ರಾಮರ್ ಮಿಸ್ಟೇಕ್ ಇದೆ, ಅಂದರೆ ಅವಳು ಕಲಿತಾ ಇದ್ದಾಳೆ. ಆದರೆ ಅದು ನಿಜ. ಆದರೆ ಕನ್ನಡ ಬಂದು ಡ್ರಾಮಾ ಆಡ್ತಾ ಇದ್ದಾಳೆ ಅನ್ನೋದು ಸುಳ್ಳು. ಜಾನ್ವಿ ಅವರು ಸೈಲೆಂಟಾಗಿ ಇದ್ದರು. ಅಂದರೆ ಈ ನಡುವೆ ಅಶ್ವಿನಿ ಗೌಡ ಅವರು ಸೇರಿಕೊಂಡು ಮನೆಯದೆಲ್ಲ ಇವಳಿಗೆ ದೆವ್ವ ಹಿಡ್ದಿದೆ, ಭೂತ ಬಂದಿದೆ ಅಂತೆಲ್ಲ ಇದು ಮಾಡಿ ಸುಮ್ಮನೆ ಏನೋ ಒಂದು ಟಾಪಿಕ್ ಅವರು ಹೈಲೈಟ್ ಆಗೋಕ್ಕೋಸ್ಕರ ಇವರೇ ಅವಳು ಪಾಪ ರಾತ್ರಿ ಎಲ್ಲ ಮಲಗಿದ ಮೇಲೆ ರಕ್ಷಿತಾ ಟಾಯ್ಲೆಟ್ಗೆ ಹೋಗಿ ಅವಳ ಕಂಟೆಂಟ್ ಏನೋ ಪಾಪ ಅವಳಿಗೆ ದಾಂಡಿ ಆಡೋದು ಇಷ್ಟ, ಅದಕ್ಕೆ ಅವಳು ಡ್ಯಾನ್ಸ್ ಮಾಡ್ತಾಯಿದ್ರೆ ಇವ್ರು ಬಂದ್ಬಿಟ್ಟು ರಾ ಅಂತ ಕಂಡುಬಿಟ್ಕೊಂಡು ದೆವ್ವ ಥರ ಡ್ಯಾನ್ಸ್ ಮಾಡ್ತಾಯಿದ್ಲು ಅಂತೆಲ್ಲ ಹಬ್ಬಿಸ್ಬಿಡ್ತಾರೆ, ನಿಜ ಬಡ್ದಂಗೆ ಹಬ್ಬಿಸ್ಬಿಡ್ತಾರೆ. ಆಮೇಲೆ ರಾತ್ರಿ ಏನು ಮಾಡ್ತಾರೆ ಅಂದರೆ ಅದು ನಿನ್ನೆ ಟಿ ವಿಲಿ ನೋಡಿದ್ದಕ್ಕೆ ನಂಗೆ ಗೊತ್ತಾಯಿತು, ಅಶ್ವಿನಿ ಗೌಡವರೇ ಅಳ್ಳಾಡಿಸ್ತಾ ಇದ್ದಿದ್ದು ಬಳೆ ಅಂತ. ಆದರೆ ಅದಕ್ಕಿಂತ ಮುಂಚೆ ನಾನು ಲೈವಾಗಿ ನೋಡಿದ್ದು ಅಭಿಷೇಕು ಗೆಜ್ಜೆ ಅಳ್ಳಾಡಿಸ್ತಾಯಿದ್ರು, ಹಾಸಿಗೆ ಒಳಗೆ ಅಳ್ಳಾಡಿಸ್ಬಿಟ್ಟು ಹಿಂಗೆ ಇಟ್ಕೊಳ್ತಿದ್ರು. ನಾನು ಏನು ಸಾರ್ ಅಂದ ತಕ್ಷಣ ಹಿಂಗೆ ಬಿಸಾಕಿದ್ರು, ಗೆಜ್ಜೆ ಅಲ್ಲೇ ಕಾಣಿಸ್ಬಿಡ್ತು ನನಗೆ. ಅದು ಅಭಿಷೇಕ್ ಆ ಥರ ಮಾಡ್ತಾಯಿದ್ದಿದ್ದು. ಆದರೆ ಚಂದ್ರಪ್ರಭಾ ಅವರು ಗಿಲ್ಲಿಯವರು ರಿಯಲ್ ದೆವ್ವ ಇದೆ ಅಂತ ನಂಬಿ ನಡ್ಕೊಂಡು ರಾತ್ರಿಯೆಲ್ಲ ಎದ್ದು ಕೂತಿದ್ರು. ಯಾಕಂದರೆ ಅವರು ದೆವ್ವ ನಂಬೋರವರು, ನಾವು ದೆವ್ವ ನಂಬದೇ ಇರೋರು. ಈ ಥರನೇ ಗೋಲ್ಮಾಲ್ ಇರುತ್ತೆ ಅಂತ ನಮಗೆ ಗೊತ್ತು. ಅದನ್ನು ಅವರು ರಿಯಲ್ ದೆವ್ವ, ಮನೆಯೇ ದೆವ್ವ ಆಗಿದೆ ಅಂತ ರಕ್ಷಿತನ ದೆವ್ವ ಥರ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆ ಹುಡುಗಿ ಪಾಪ ಅಳ್ತಾಳೆ, ಯಾಕಂದರೆ ಅವಳನ್ನ ಟಾರ್ಗೆಟ್ ಮಾಡಿ ಎಲ್ಲ ತುಳಿಯೋಕ್ಕೆ ನೋಡ್ತಾರೆ. ಯಾಕಂದರೆ ಅವಳು ತುಂಬ ಹೈಲೈಟ್ ಆಗ್ತಾ ಇದ್ದಾಳೆ, ಅದು ಅವಳ ಪರ್ಸ್ನಾಲಿಟಿ. ಆದರೆ ಅದನ್ನು ಖುಷಿ ಪಡೋದು ಬಿಟ್ಟು ಇವರು ಅವಳು ಬಾಯಿ ಮುಚ್ಚಿಸ್ತಾ ಇದ್ದಾರೆ, ಎಲ್ಲ ಅವಳಿಗೆ ಬದುರಿಸಿ ಜಗಳ ಮಾಡಿ ಅವಳು ಮಾತಾಡದೇ ಇರಂಗೆ ಮಾಡ್ತಾವ್ರೆ, ಅಳಂಗೆ ಮಾಡ್ತಾಯಿದ್ದಾರೆ, ಮುನಿಸ್ಕೊಂಡು ಜ್ವರ ಥರ ಕುತ್ಕೊಳ್ಳೋಂಗೆ ಮಾಡ್ತಾಯಿದ್ದಾರೆ. ಅದು ತುಂಬ ತಪ್ಪು. ಗಿಲ್ಲಿ ನಟನ ಮಾತುಗಳನ್ನ ಕೇಳೋದೇ ಚಂದ, ಏನು ಮಾತಾಡ್ತಾರೆ, ಯಾವ ಥರ ಕೌಂಟ್ರ್ ಡೈಲಾಗ್ ಕೊಡ್ತಾರೆ ಅಂತ ಹೇಳಿ. ಇಲ್ಲಂತೂ ಸಿಕ್ಕಾಪಟ್ಟೆ ಫ್ಯಾನ್ಸ್ ಪೇಜ್ ಕ್ರಿಯೇಟ್ ಆಗಿಬಿಡ್ತು. ಈವನ್ ರಕ್ಷಿತಾಗೂ ಕೂಡ ಹಾಗೆ ಆಗಿದೆ. ಗಿಲ್ಲಿ ನಟ ಬಗ್ಗೆ ಹೇಳೋದಾದ್ರೆ ಏನು ಹೇಳಿ? ಗಿಲ್ಲಿ ನಟ ಅವರು ಡೇ ಒನ್ನಿಂದ ಬಾಯೇ ಮುಚ್ಚಿಲ್ಲ. ಅಂದರೆ ಈ ಒಂದೊಂದು ಮಾತಾಡಿದ್ರೆ ನಮಗೆ ಹೊಟ್ಟೆ ನೋವು ಬರೋಂಗೆ ನಗು ಬರ್ತಿದೆ. ಇಡೀ ಮನೆ ಎಂಟರ್ಟೈನ್ಮೆಂಟ್ ಇದೆ ಅಂದರೆ ಗಿಲ್ಲಿಯವರಿಂದನೇ.
ನನಗೆ ಗಿಲ್ಲಿಯವ್ರ ಫ್ರೆಂಡ್ಶಿಪ್ ಮಾಡೋಕ್ಕೆ ತುಂಬ ಇಷ್ಟ. ಆದರೆ ಅವರೇ ಯಾಕೋ ನಮ್ಮನ್ನ ಹೊಂದ್ಕೊಳ್ತಾ ಇಲ್ಲ. ಅವರು ಚಂದ್ರಪ್ರಭಾಗೆ ನಾನು ಹಿಂಸೆ ಕೊಡ್ತಾ ಇದ್ದೀನಿ ಅನ್ನೋ ಥರ ವಿಲನ್ ಥರ ನೋಡ್ತಾ ಇದ್ದಾರೆ. ಚಂದ್ರಪ್ರಭಾ ಅವರು ನಾವೇ ಚೆನ್ನಾಗಿದ್ದೀವಿ, ಅಂದರೆ ಜಗಳ ಒರಿಜಿನಲ್ ಇದ್ದರೆ ನಾವಿಬ್ಬರು ಮಾತಾಡಿಸ್ತಾನೆ ಇರಲಿಲ್ಲ. ಆ ಜಗಳ ಅರ್ಧ ಗಂಟೆಗೆ ಇಬ್ಬರು ತಪ್ಕೊಂಡು ಕೂತಿದ್ವಿ, ಹಗ್ ಮಾಡ್ಕೊಂಡು ಕೂತಿದ್ವಿ, ನಕ್ಕೊಂಡಿದ್ವಿ. ಯಾಕಂದ್ರೆ ನಮ್ಗೆ ಗೊತ್ತು ಒಳಗಡೆದು ಏನು ಅಂತ. ಯಾಕಂದ್ರೆ ನಾವು ರಿಯಲ್ ಜಗಳ ಆದರೆ ಯಾರಿಗೇ ಆಗಲಿ ಒಂದು ದಿವಸವರೆಗೂ ಮಕ್ಕ ಕೊಟ್ಟು ಮಾತಾಡೋಕ್ಕೆ ಆಗಲ್ಲ. ಇದೆಲ್ಲ ಪ್ಲ್ಯಾಂಡ್ ಇತ್ತು ನಮ್ಮದು. ಅದು 100% ನನ್ನ ಮಗನ ಮೇಲಾಣೆ ನಿಜ. ಆದರೆ ಇವರು ಅದನ್ನು ಇದು ಮಾಡ್ಕೊಂಡು ಸಿಂಪತಿ ಕ್ರಿಯೇಟ್ ಮಾಡಿಕೊಂಡು ನನ್ನೇ ವಿಲನ್ ಮನೇಲಿ ಮಾಡಿಸ್ಬಿಟ್ರು. ಅಂದರೆ ಚಂದ್ರಪ್ರಭಾಗೆ ಹಿಂಸೆ ಕೊಡ್ತಾ ಇದ್ದಾನೆ, ಅಳಿಸ್ತಾ ಇದ್ದಾನೆ, 2 ಅವರ್ ಕಾಯಿಸ್ತಾ ಇದ್ದಾನೆ ಅಂತ. ಅದೆಲ್ಲ ಸುಳ್ಳು. 20 ನಿಮಿಷದ ಮೇಲೆ ಲೆಕ್ಕ ಹಾಕಿದ್ರೆ 20 ನಿಮಿಷದ ಮೇಲೆ ಸ್ನಾನ ಮಾಡೇ ಇಲ್ಲ ನಾನು. ಅರ್ಥ ಆಯ್ತಾ? ಆಮೇಲೆ ನನಗೆ ಏನು ಮಾಡಿದ್ರು ನೀಟಾಗಿ ಮಾಡಬೇಕು ಅಂತ ಅಷ್ಟೇ. ಅದು ಬಿಟ್ಬಿಟ್ಟು ಏರ್ ಡ್ರೈ ಮಾಡ್ಕೊಳ್ತಿದ್ದೆ, ಆಮೇಲೆ ಕ್ರೀಮ್ಗಳು ಹಚ್ಕೊಳ್ತಿದ್ದೆ, ಅಷ್ಟೇ, ಮುಗಿದೋಯ್ತು. ಇವರು ಅದನ್ನು ಇಷ್ಟು ಅಂತೇಳಿ ಎಳ್ದು ನನಗೆ ಹೇಳ್ಕೊಟ್ಟು ಮಾಡೋರು. ಆದರೆ ಅಲ್ಲಿ ನನ್ನ ತುಳಿತಿದ್ದಾರೆ ಅನ್ನೋದು ಲಾಸ್ಟ್ ದಿನ ಅರ್ಥ ಆಯಿತು. ಅಂದರೆ ಇವರು ಪೋರ್ಟ್ರೇಟ್ ಆಚೆಗೆ ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ, ಇವನಿಂದ ನನಗೆ ಹುಚ್ಚಿಡಿತಾ ಇದೆ, ಫೀಲಿಂಗ್ ಆಗ್ತಾಯಿದೆ, ಇರಿಟೇಷನ್ ಆಗ್ತಾಯಿದೆ ಥರ. ಗ್ಲಾಸ್ ಎಲ್ಲ ಹೊಡೆದಿದ್ದು ನಂಗೆ ಗೊತ್ತೇ ಇಲ್ಲ, ನಾನು ಸ್ನಾನದಲ್ಲಿದ್ದೆ. ಆಚೆ ಬಂದರೆ ಹಿಂಡಾಗಿ ಜಗಳಕ್ಕೆ ಬಂದ್ಬಿಟ್ರೆ ಎಲ್ಲ. ಆವಾಗ ಅರ್ಥ ಆಯಿತು, ಇವ್ರು ನನ್ನೇ ವಿಲನ್ ಮಾಡ್ತಾ ಇದ್ದಾರೆ, ಇದು ಒರಿಜಿನಲ್ ಥರ ಮಾಡಿ ನನ್ನ ಮಾಡ್ತಾ ಇದ್ದಾರೆ ಅಂತ. ಆವಾಗ ನಾನು ಜಗಳ ಆಡೋಷ್ಟು ಆಡ್ತೀನಿ, ಆದರೆ ನಂಗೆ ನೆಸಿಟಿ ಇರಲ್ಲ ಜಗಳ ಆಡೋದು. ಆಮೇಲೆ ನಗು ಬಂದ್ಬಿಟ್ಟು ಎಲ್ಲ ಡ್ರಾಮಾ ಹೋಗ್ರಿ ಅಂತೀನಿ. ಅವ್ರು ನಂಬಕ್ಕೆ ರೆಡಿ ಇರಲ್ಲ. ಆವಾಗ ಇನ್ನೊಂದು ಚೂರು ಕ್ಲೂ ಕೊಡ್ತೀನಿ, ಹಂಗೂ ನಂಬಕ್ಕೆ ರೆಡಿ ಇರಲ್ಲ. ಅವರು ನಾನು ಇಲ್ಲಿಂದ ಬರೋದೇ ಇಲ್ಲ ಅಂತ ಕೂತ್ಕೊಳ್ತಾರೆ. ನಾನು ಅದು ಡ್ರಾಮಾ 5 ನಿಮಿಷಕ್ಕೆ ಬರ್ತಾರೆ ನೋಡಿ ಅಂದ್ಬಿಟ್ಟು ಹಂಗೆ ಕಾಂಪ್ರೋ ಆಗಿ ಹೋಗ್ತೀವಿ. ಅಂದರೆ ಜಗಳ ಇಲ್ಲ, ಅದು ಸುಳ್ಳು ಅಂತ ನಾನಿದು. ಆಮೇಲೆ ಇದು ಕಟ್ ಮಾಡ್ತಾರಲ್ಲ, ಆವಾಗ ಒಳಗೆ ಹೋಗೋ ಟೈಮಲ್ಲಿ ನಾನು ಹೇಳ್ಬಿಟ್ಟು ಹೋಗ್ತೀನಿ, ಸರ್ ನಾನು ಮನದಾಳದ ಮಾತಾಡ್ತೀನಿ, ನೀವು ನನ್ನ ಬಗ್ಗೆ ಮಾಡಂಗೆ ಮಾತಾಡ್ಕೊಳ್ಳಿ, ನನಗೇನು ಅನಿಸ್ತೋ ಅದು ಹೇಳ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಹೇಳ್ತೀನಿ ಇದೆಲ್ಲ ಡ್ರಾಮಾ ಅಂತ. ಅವರು ಅಂತ ಅಲ್ಲೂ ಕಣ್ಣೀರು ಹಾಕ್ತಾರೆ. ನನಗೆ ಆ ಕಣ್ಣೀರು ಹಾಕೋಕ್ಕೆ ಬರಲ್ಲ. ನನಗೆ ಆ ಥರ ಸಿಂಪತಿ ಕ್ರಿಯೇಟ್ ಮಾಡೋದು ಬೇಕಾಗಿಲ್ಲ. ನಾನು ಇರೋದು ಹಿಂಗೆ, ಜನ ತೊಗೊಳಂಗಿದ್ರೆ ತೊಗೋಬೋದು, ಬಿಟ್ಟರೆ ಬಿಡ್ಬೋದು. ನಿಮ್ಮ ಪ್ರಕಾರ ಬಿಗ್ ಬಾಸ್ ಯಾರು ಗೆಲ್ತಾರೆ, ಯಾರು ಕೊನೆ ತನಕ ಉಳಿತಾರೆ ಅಂತ ಅನಿಸುತ್ತೆ ನಿಮಗೆ ಅಂತ ಹೇಳಿ? ಗಿಲ್ಲಿ ನಟ, ಇವಳು ರಕ್ಷಿತಾ, ಆಮೇಲೆ ರಾಶಿಕಾ ಈ ನಡುವೆ ಆ್ಯಕ್ಟಿವ್ ಆಗಿದ್ದಾಳೆ. ಅದು ಬಿಟ್ಟು ಕಾಕ್ರೋಚ್ ಸುದಿ ಅವರು ಕಂಟೆಂಟ್ ಕೊಡ್ತಾರೋದು ಇವರು. ಅದು ಬಿಟ್ಟು ಇವಳು ಕಾವ್ಯ. ಇಷ್ಟು ಜನ. ಓಕೆ, ಕೋಟ್ಯಾಧಿಪತಿ ಬಿಗ್ ಬಾಸ್ ಮನೆಯೊಳಗೆ ಹೋಗ್ಬಿಟ್ಟು ಬಂದ್ರಿ, ಎಷ್ಟು ಸಂಭಾವನೆ ಪಡ್ಕೊಂಡು ಬಂದ್ರಿ ಸರ್? ಸಂಭಾವನೆ ಬೇಡವೇ ಬೇಡ, ಅವಕಾಶ ಕೊಟ್ಟರೆ ಸಾಕು ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿ? ಇವತ್ತವರೆಗೂ ₹1 ನನ್ನ ಅಕೌಂಟಿಗೆ ಬಂದಿಲ್ಲ. ಇವತ್ತವರೆಗೂ ನಾನು ಆಲ್ರೆಡಿ ಆಚೆ ಬಂದಿದ್ದೀನಿ, ಮಾತುಕತೆ ಆಗಿತ್ತು, ಅಗ್ರಿಮೆಂಟ್ ಆಗಿದೆ, ಎಲ್ಲ ಆಗಿದೆ. ನೀವು ಯಾರು ನಂಬಲ್ಲ ಅಂದರೆ ಅಕೌಂಟ್ ಡೀಟೇಲ್ಸ್ ತೋರಿಸ್ತೀನಿ. ಇವತ್ತವರೆಗೂ ₹1 ನನಗೆ ಅಕೌಂಟಿಗೆ ಬಂದಿಲ್ಲ. ಬಂದಿಲ್ಲ, ನಾನು ಕೇಳಲ್ಲ ಅಷ್ಟೇ. ಆದರೆ ನಾನು ದುಡ್ಡುಗೋಸ್ಕರ ಹೋಗಿಲ್ಲ, ಹೆಸರು ಮಾಡೋಕ್ಕೆ ಹೋಗಿದ್ದೀನಿ. ಹೆಸರು ಸಿಕ್ತು ಅಂತ ಅನಿಸುತ್ತೆ ಸರ್ ನಿಮಗೆ? 100%. ನಿನ್ನೆ ಮುಖ ತೊಳೆದಿಲ್ಲ, ತಲೆಗೆಣ್ಣೆ ಹಾಕ್ಕೊಂಡು ಹಳೆ ಬಟ್ಟೆಲ್ಲಿ ರಾತ್ರಿ ಫೀಲಿಂಗಲ್ಲಿ ಬರ್ತಾ ಇದ್ದೀನಿ. ಸಾರ್ ಅಂತೆಲ್ಲ ಆಗಲೇ ಖಾಲಿ ಗ್ಲಾಸಲ್ಲಿ ಕಾಣಿಸ್ಕೊಂಡೇ ಅವರು ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಅಂದರೆ ಇದೆಲ್ಲ ಬಿಗ್ ಬಾಸೇ ಕಾರಣ. ಯಾಕಂದರೆ ನಾನು ಬೇರೆ ಎಷ್ಟೇ ಹೆಸರು ಮಾಡಿದರೂ ಇಷ್ಟು ರೆಕಗ್ನೈಸೇಷನ್ ಸಿಗ್ತಾ ಇರಲಿಲ್ಲ. ನನಗೊಂದು ಒಳ್ಳೆ ವೇದಿಕೆ ಸಿಕ್ತು. ಇರೋದು 3 ವಾರ ಆದ್ರೂ ಇಷ್ಟು ಫಾಸ್ಟಾಗಿ ಜನ ಇಷ್ಟಪಡ್ತಾ ಇರೋದು ನನಗೆ ತುಂಬ ಇಷ್ಟ ಆಯಿತು. ಇವತ್ತೇನೋ ತೊಗೊಳಕ್ಕೆ ಅಂತ ಅಂಗಡಿಗೆ ಅಲ್ಲಿ ನಾಗರಬಾವಿಲಿ ಇಳಿಸಿದೆ. ಸಾರ್ ಏನಿಲ್ಲಿ ಬಂದ್ಬಿಟ್ರೆ ಆಚೆ ಅಂತವ್ರು, ಈ ನನ್ನ ಮಗನಿಗೆ ಹೆಂಗೆ ಗೊತ್ತು ಅಂತ. ನಾನು ಅವ್ನು ಒಂದು ಫೋಟೋ ಅಂತ, ನಾನು ಹಳೆ ಬಟ್ಟೆಲಿ ಬಂದಿದ್ದೀನಿ, ಇಲ್ಲಿ ರೆಡಿ ಆಗೋಣ ಅಂತ ಹಂಗೇನೆ ಒಂದು ಸೆಲ್ಫಿ ಹೊಡ್ಸ್ಕೊಳೋದು. ಅದೆಲ್ಲ ಒಂಥರ ಖುಷಿ ಅನಿಸುತ್ತೆ. ಸರ್, ನಾನು ನಿಮ್ಮನ್ನ ಅಬ್ಸರ್ವ್ ಮಾಡೋದು ತುಂಬ ಪಾಸಿಟಿವ್ ಇದ್ದೀರಾ ನೀವು. ಪಾಸಿಟಿವ್ ಇದ್ದೀರಾ. ಏನಾಯಿತು ಸರ್ ಲೈಫಲ್ಲಿ ನಿಮ್ಮ ಒಂದು ಬಿರುಕಿದೆ? ಯಾಕೆ ಆ ಥರ? ಆರಾಮಾಗಿರ್ಬೋದಿತ್ತು ನೀವು, ಬೇರೆ ಮಗ ಬೇರೆ ಕಡೆ, ಅವರು ಏನಾಯಿತು ನಿಮ್ಮ ಜೊತೆನೇ? ಅದೇ ನೀವು ಒಬ್ಬರೊಟ್ಟಿಗೆ, ಅವರು ಏನಕ್ಕೆ ಸರ್ ಅಂಥದ್ದು ಏನಾಯ್ತು ನಿಮ್ಗೆ ಹೇಳ್ಕೋಬಹುದಾ? ಸ್ವಲ್ಪ ಹೇಳ್ಬೋದು, ಯಾಕಂದರೆ ಇನ್ನೂ ಕೋರ್ಟಲ್ಲಿರೋದನ್ನ ನಾವು ಹೇಳಂಗಿಲ್ಲ. ನನಗೇನಂದರೆ ಸಾಹುಕಾರರುಗಳು ಒಪ್ಕೊಳ್ತಾಯಿದ್ರು, ಮಿನಿಸ್ಟ್ರ್ ಮಗಳು, ಡಾಕ್ಟ್ರು, ಇಂಜಿನಿಯರ್. ನಾನು ಓದಿದ್ದು BCom ಬ್ರ್ಯಾಕೆಟ್ ಅಂದರೆ ಫೇಲ್ ಅಂತ, ಪಾಸ್ ಅಲ್ಲ. ಆದ್ರೂ ಪರ್ಸ್ನಾಲಿಟಿ ಅಮೀರ್ ಖಾನ್ ಥರ ಸ್ವಲ್ಪ ಇನ್ನೂ ಚೆನ್ನಾಗಿದ್ದೆ ಆವಾಗ. ಅದರಿಂದ ಎಲ್ಲ ಇಷ್ಟಪಡೋರು ಹುಡುಗಿರು. ನಾನು 150 ಹೆಣ್ಣು ನೋಡಿದ್ದು 150 ಹೆಣ್ಣು ಒಪ್ಪಿದ್ದಾರೆ, ಒಬ್ಬರು ರಿಜೆಕ್ಟ್ ಮಾಡಿಲ್ಲ. ಆದರೆ ನಾನೇನೇ ಓದಿರೋರು ಬೇಡ, ಅವರು 3 ದಿನಕ್ಕೆ ಜಗಳ ಮಾಡ್ತಾರೆ, ಕುಬ್ಬಾಡ್ತಾರೆ, ರಿಚ್ ಬೇಡ, ಹಂಗೆ ಹಿಂಗೆ ಅಂದ್ಕೊಂಡು ಕೊನೆಗೆ ನನಗೆ ಬಡವ್ರು ಬೇಕು ಅಂತ. ತುಂಬ ಬಡವರಿದ್ದರೂ ನೋಡೋಕ್ಕೆ ಚೆನ್ನಾಗಿರಬೇಕು, ತಗಿ ಬಗ್ಗೆ ನಡೀತಾರೆ ಅಂತ ನನ್ನ ಮೈಂಡ್ ಸೆಟಪ್ ಹಂಗಿತ್ತು. ನಾವೇ ಕಾಸು ಕೊಟ್ಟು ಮದುವೆ ಆಗಿ, ನಾವೇ ರಿಸೆಪ್ಷನ್, ನಾವೇ ಬೀಗ್ರೂಟ, ನಾವೇ ಎಂಗೇಜ್ಮೆಂಟ್, ನಾವು ಬರೋಕ್ಕೆ ಅವ್ರ ಬಸ್ ಚಾರ್ಜು ನಾವೇ, ನಮ್ಮ ಒಡವೆ ನಾವೇ, ಬಟ್ಟೆ ಚಪ್ಪಲಿ ಅವ್ರದ್ದೆಲ್ಲ A to Z ನಾವೇ ಮಾಡಿದ್ರು. 3 ದಿವಸಕ್ಕೆ ನಾನು ರಾಜನ ಮದುವೆ ಆಗಿದ್ದೀನಿ ಅಂತ ದುರಂಕಾರ ಸ್ಟಾರ್ಟ್ ಆಯಿತು. ದಿನಕ್ಕೆ 40,000 ಶಾಪಿಂಗ್ ಮಾಡ್ತಾಯಿದ್ದೆ. ಬೆಳಗ್ಗೆ ಕರ್ಕೊಂಡೋದ್ರೆ ರಾತ್ರಿ ಕರ್ಕೊಬರ್ತಿದ್ದೆ. ಹಳ್ಳಿನ ದಿಲ್ಲಿ ಮಾಡಿದೆ. ಅಂದರೆ ಆ ಥರ ಸ್ಟೈಲ್ ಮಾಡಿದೆ, ಹೇರ್ ಸ್ಟೈಲಿಂದ ಹಿಡಿದು ಎಲ್ಲ ಮಾಡಿದ್ರೆ 3 ದಿವಸಕ್ಕೆ
ಕಾಲ ಮೇಲೆ ಕಾಲು ಹಾಕ್ಕೊಂಡು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು ಮನೇಲಿ. ನನಗೆ, ಅಪ್ಪನಿಗೆ, ಅಮ್ಮನಿಗೆ, ಮುದ್ಕ ಸಾಯಿ ಅಂತ ನಮ್ಮ ತಂದೆಗೆ ಮನೆ ಸಾಮಾನೆಲ್ಲ ಬಡ್ದಾಕೋದು ಆ ಥರ ತುಂಬ ಇದು ಮಾಡಿದ್ರು. ಅದೇನಾಗೋಯ್ತು, ಬರ್ತಾ ಬರ್ತಾ ಇರಿಟೇಷನ್ ಆಗಿ 3 ತಿಂಗಳಿಗೆ ಬೇಡ ಅನಿಸ್ಬಿಡ್ತು. ಒಳ್ಳೆ ರೀತಿಯಲ್ಲಿ ಡೈವರ್ಸ್ ಕೊಟ್ಟು ಹೋಗೋ ಅಂತ ಇದು ಮಾಡಿದ್ವಿ. ಅಷ್ಟರಲ್ಲಿ ಕ್ಯಾರಿಂಗ್ ಆಗಿಬಿಟ್ಟಿದ್ಲು. ಇಲ್ಲ ನಾನು 60 ವರ್ಷದವರೆಗೂ ಕೊಡಲ್ಲ, ನೀವು ಚೆನ್ನಾಗಿದ್ದೀರಾ, ಬೇರೆಯವ್ರನ್ನ ಮದುವೆ ಆಗ್ಬಿಡ್ತೀರಾ ಅಂತ ಚಾಲೆಂಜ್ ಮಾಡಿಕೊಂಡು ಮನೇಲೆ 10 ವರ್ಷ ಇದ್ದರು, ಯಾರು ಮಾತಾಡಿಸ್ತಾ ಇದ್ರು, ಬೇರೆ ಬೇರೆ ರೂಮಲ್ಲಿದ್ವಿ. 10 ವರ್ಷ ಆದಮೇಲೆ ಮಗಂದು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿದ್ವಿ. ಆವಾಗ ಆಧಾರ್ ಕಾರ್ಡ್ ವಿಷಯಕ್ಕೆ ಜಗಳ ತೆಗೆದ್ರು. ಅಂದರೆ ಪರ್ಪಸ್ಲಿ ವಿಡಿಯೋ ಎಲ್ಲ ಆನ್ ಮಾಡಿಕೊಂಡು ಜಗಳ ಮಾಡಿ ಇವತ್ತು ಕೇಸ್ ಹಾಕಿ ಮನೆ ಬಿಟ್ಟು ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ರು. ಕೊನೆಗೆ ಅವರೇ ಸಿಗಾಕೊಂಡ್ರು, ಎಲ್ಲ ಸುಳ್ಳು ಅಂತ. ಈಗ ಅದು ಬಿ ರಿಪೋರ್ಟ್ ಆಯಿತು. ಈಗ ಕೋರ್ಟಲ್ಲಿ ಬರೀ ಮೇಂಟೆನೆನ್ಸು ಅದು ಇದು ಕೇಸ್ ಹಾಕ್ಕೊಂಡಿದ್ದಾರೆ, ಅದು ನಡೀತಾ ಇದೆ. ತಾಯಿಗೆ ಮಗ ಅಂತಂದಾಗ ಒಂದು ಸೆಂಟಿಮೆಂಟ್ ಇರುತ್ತಲ್ಲ ಸರ್, ಮಗನಿಗೂ ತಾಯಿ ಅನ್ನೋದು ಒಂದು ಸೆಂಟಿಮೆಂಟ್ ಇರುತ್ತೆ. ಮಗ ಅಮ್ಮನ ಜೊತೆ ಹೋಗಬೇಕು ಆ ಥರದ್ದೆಲ್ಲ ಏನು? ಒಂದು ದಿವಸನೂ ಅಮ್ಮ ಬೇಕು ಅಂತ ಅಂದಿಲ್ಲ, ಅಮ್ಮನ ನೆನೆಸ್ಕೊಂಡಿಲ್ಲ. ಕೋರ್ಟಲ್ಲಿ 2 ಸಲ, ಅಂದರೆ ಒಂದು ನಾರ್ಮಲ್ ಕೋರ್ಟಲ್ಲಿ, ಒಂದು ಹೈಕೋರ್ಟಲ್ಲಿ 2 ಸಲ ಕೇಳ್ತಾರೆ ಅಪ್ಪ ಬೇಕಾ ಅಮ್ಮ ಬೇಕಾ ಅಂತ. 2 ಕಡೆನೂ ಅಪ್ಪ ಬೇಕು ಅಂತಾನೆ. ಅದು ವರ್ಡಲ್ಲಿ ಫಸ್ಟ್ ಕೇಸ್ ಅಂತೆ ಅಪ್ಪ ಬೇಕು ಅಂದಿರೋದು. ಅಂದರೆ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ. ಅವನು ಚಿಕ್ಕವನಿದ್ದಾಗಿಂದ ಒಂದು ತೊಳೆಯೋದಾಗಲಿ, ಸ್ನಾನ ಮಾಡಿಸೋದಾಗಲಿ, ಬಟ್ಟೆ ಹಾಕೋದಾಗಲಿ, ಊಟ ಕೊಡೋದಾಗಲಿ, ಸ್ಕೂಲ್ ಕರ್ಕೊಂಡು ಹೋಗೋದಾಗಲಿ, ಬಿಡೋದಾಗಲಿ, ಅವನಿಗೆ ಹಿಂಗೆ ಹೊಡೆದು ಸಾಕಿಲ್ಲ, ಯೈ ಅಂತಲೂ ಬೈದು ಸಾಕಿಲ್ಲ. ಒಂದಿನ ಬೈಯೋ ಪ್ರಸಂಗ ಬಂತು, ಅವತ್ತು ಸುಮ್ಮನೆ ಕಂಟ್ರೋಲಿಗೆ ಬರ್ತಿರಲಿಲ್ಲ ಅಂದ್ಬಿಟ್ಟು ಅಂದೆ ಅಷ್ಟೇ. ಅಷ್ಟಕ್ಕೆ ಅಯ್ಯೋ ನಮ್ಮಪ್ಪ ಬೈದ್ಬಿಟ್ರು ಅಂತ 1.5 ದಿವಸ ಹತ್ತಿದ್ದಾನೆ ಬಾಕ್ಲು ಹಾಕ್ಕೊಂಡು. ನಮಗೆ ಭಯ ಅಂದರೆ ಹೆಚ್ಚು ಕಡಿಮೆ ಮಾಡ್ಕೊಬಿಡ್ತಾನೆ ಅಂತ ಹೋಗಿ ಅಯ್ಯೋ ಅಂತ ಮಸ್ಕ ಹೊಡೆದಿದ್ದೆ. ಅಂದರೆ ಅಷ್ಟು ಮುದ್ದಾಗಿ ಸಾಕಿದ್ದೀನಿ. ಇವತ್ತು ಅವನು 6.3 ಹೈಟ್ ಇದ್ದಾನೆ, ನನಗಿಂತ 2 ಇಂಚ್ ಹೈಟ್ ಜಾಸ್ತಿ ಇದ್ದಾನೆ. ಈ ಶೋಲ್ಡ್ರ್ ಮೇಲೆ ಮಲಗಿಸ್ಕೊಳ್ಳೋದು. ನನಗೆ ಯಾರ ಬಾಡಿ ಟಚ್ ಆದರೆ ನನಗೆ ನಿದ್ದೆ ಬರೋಲ್ಲ. ಅವ್ನು ಮಲಗೋವರೆಗೂ ನಾನು ಇಲ್ಲೇ ಮಲಗಿಸ್ಕೊಂಡು ಅವ್ನು ಮಲಗಿದ್ಮೇಲೆ ಸೈಡಿಗೆ ಮಲಗಿಸಿ ಮಲಗೋದು. ಇವತ್ತವರೆಗೂ ಅವನು ಅಪ್ಪನಿಗೆ ತೊಂದರೆ ಕೊಡಬಾರ್ದು ಅಂತ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾನೆ. ನಾನು ಅವನಿಗೆ ತೊಂದರೆ ಕೊಡಬಾರ್ದು ಅಂತ ನಾನು ಅವನ್ನ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಅದರಿಂದ ನಾನು ಯಾವ ಮದುವೆನೂ ಆಗಿಲ್ಲ. ಎಲ್ಲರೂ ಕೇಳ್ತಾರೆ ಮದುವೆ ಆಗ್ಬೋದಲ್ಲ ಅಂತ. ಆದರೆ ಮದುವೆ ಆದರೆ ಇಷ್ಟು ನೆಮ್ಮದಿಯಾಗಿ ನಾವು ಇರೋಕ್ಕಾಗಲ್ಲ. ಅವನ್ನ ನಂಬರ್ 2 ಹೀರೋ ಇಂಡಿಯಾಗೆ ಮಾಡಿ ಅವನ್ನ ಸೂಪರ್ ಸ್ಟಾರ್ ಮಾಡೋವರೆಗೂ ನಾನು ಇದೇ ಪ್ರೀತಿ ತೋರಿಸ್ತಾ ಇರ್ತೀನಿ. ಅವನ್ನ ಮಾಡೇ ಮಾಡ್ತೀನಿ ಇಂಡಿಯಾಗೆ. ಸೂಪರ್ ಸರ್. ಆದರೂ ಕೂಡ ನಿಮ್ಮ ಲೈಫಲ್ಲಿ ಇಷ್ಟೆಲ್ಲ ನೋವಿದ್ದಾಗಲೂ ಕೂಡ ಒಬ್ಬರ ಹತ್ರ ನಾನು ಏನಾರು ಹೇಳ್ಕೊಬೇಕು, ನನ್ನ ನೋವು ಹೇಳ್ಕೊಬೇಕು, ಯಾರೋ ಒಬ್ಬರು ನಾರಿ ಶಕ್ತಿ ನನಗೆ ಬೇಕು ಅಂತ ಅನಿಸಿದ್ದಿದೆಯಾ? ಯಾರೋ ನಿಮ್ಮ ಲೈಫಿಗೆ ಎಂಟ್ರಿ ಕೊಟ್ಟಿದ್ದಿದೆಯಾ ಅಂತ ಹೇಳ್ಕೋಬಹುದಾ ಅಂತ? ಶಕ್ತಿಯಾಗಿ ನಿಮ್ಮ ಜೊತೆ ಯಾರು ನಿಂತಿದ್ದಾರೆ ಫ್ರೆಂಡಾಗಿ ಈ ಥರ? ಅದಕ್ಕೆ ಇಲ್ಲ, ಆ ಥರ ಏನೂ ಅನಿಸಿಲ್ಲ. ಯಾಕಂದರೆ ನಾನು ಕಟ್ಕೊಂಡಾಗಲೇ ನನಗೆ ನೆಮ್ಮದಿ ಹಾಳಾಗೋಗಿದ್ದು, ನನ್ನ ಲೈಫ್ ಬರ್ಬಾದಾಗಿದ್ದು, ಆಮೇಲೆ ನನ್ನ ಫೀಲಿಂಗ್ ಆಗಿದ್ದು, ಯೋಚನೆ, ನೆಮ್ಮದಿ, ಅಕ್ಕಪಕ್ಕ ಮರ್ಯಾದೆ ಎಲ್ಲ ಕಳ್ಕೊಂಡಿದ್ದು ಇದ್ದಾಗಲೇ. ಅವರು ಹೋದ್ಮೇಲೆ ಎಷ್ಟು ಖುಷಿಯಾಗಿದ್ದೀನಿ ನಾನು. ಗ್ಲೋ ನೋಡಿದ್ರೇ ನಿಮ್ಗೆ ಗೊತ್ತಾಗ್ಬೋದು. ನನಗೆ ಅದಕ್ಕೆ ಇನ್ನೊಂದ್ಸಲಿ ಆ ಥರ ಟೋಪಿ ಬೀಳೋದು ಬೇಡ, ಆ ಥರ ಪ್ರಾಬ್ಲಮ್ ಸಿಗಾಕೊಳ್ಳೋದು ಬೇಡ ಅಂತಲೇ ಯಾರ ಸವಾಸನೂ ಬೇಡ ಅಂತ ಮಗ ಅಷ್ಟೇ. ಅದು ಬಿಟ್ಟು ನನಗೆ ಇನ್ನೇನು ಆ ಥಾಟು ಬಂದಿಲ್ಲ. ಮನೇಲೂ ಫೋರ್ಸ್ ಮಾಡ್ತಾಯಿಲ್ಲ ಇನ್ನೊಂದು ಮದುವೆ ಆಗು ಅಂತ ಆ ಥರ. ಆದರೆ ಎಷ್ಟೊಂದು ಜನ ಪ್ರಪೋಸ್ ಮಾಡಿದ್ದಾರೆ. ಲಾಸ್ಟ್ ಸೀಸನ್ ಅವರು ಯಾರೋ ಒಬ್ಬರು ಪ್ರಪೋಸ್ ಮಾಡಿದ್ರು, ನಾವು ತಲೆ ಕೆಡಿಸ್ಕೊಂಡಿಲ್ಲ. ಆದರೆ ಏನೇ ಇದ್ದರೂ ದೊಡ್ಡವರೇ ಮಾಡಿದ್ರು ನಂಗೆ ಇಂಟ್ರೆಸ್ಟ್ ಇಲ್ಲ. ನಾನು ಇದಕ್ಕೆ ಹೋಗೋದಿಲ್ಲ. ನೀವೇ ಅಲ್ಲಿ ಬಿಹೇವ್ ನೋಡಿರ್ಬೋದು. ನಾವು ಯಾರು ಅವರೇ ಬಂದು ಹಗ್ ಮಾಡಿ ಗುಡ್ ಮಾರ್ನಿಂಗ್ ಅಂದರೂ ಹಿಂಗೆ ಕೈ ಇಷ್ಟು ದೂರದಲ್ಲಿರುತ್ತೆ. ಆ ಥರ ಬೇರೆಯವರಾದರೆ ಸಿಕ್ಕಿದ್ದೇ ಚಾನ್ಸ್ ಅಂತ ಹಿಡ್ಕೊಳ್ಳೋದು, ತಲೆ ಹಿಡ್ಕೊಳ್ಳೋದು, ಏನೇನೋ ಮಾಡ್ತಾರೆ. ನಮ್ಗೆ ಅದೆಲ್ಲ ಬರಲ್ಲ, ಫ್ಲರ್ಟ್ ಮಾಡೋಕ್ಕೆ ಬರಲ್ಲ. ಸರ್, ಈಗ ಒಂದು ಇತಿಹಾಸ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಶುರುವಾಗಿ 11 ಸೀಸನ್ಗಳಲ್ಲಿ ಇಲ್ಲದಂತಹ ಒಂದು ಘಟನೆ ನಡೆದು ಹೋಗುತ್ತೆ. ಹೊರಗಡೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ಇಡೀ ಕರ್ನಾಟಕದಲ್ಲಿ ಸುದ್ದಿ ಬಿಗ್ ಬಾಸ್ ಮನೆ ಕ್ಲೋಸ್ ಆಯಿತು ಅಂತ ಹೇಳಿ. ಸೊ ಅದು ನಿಮ್ಮ ಗಮನಕ್ಕೆ ಅವತ್ತು ಹೆಂಗಿತ್ತು ಸಿಚುವೇಶನ್? ನಿಮ್ಗೆ ಏನು ಗೊತ್ತಾಯ್ತು ಅಲ್ಲಿ? ಏನು ಚರ್ಚೆಗಳಾದ್ವು? ನೀವು ಹೊರಗೆ ಬಂದು ಕೂತಿದ್ದು ಎಲ್ಲ ಸಣ್ಣ ಸಣ್ಣ ತುಣುಕುಗಳೆಲ್ಲ ನಾವು ನೋಡಿದ್ವಿ, ನಮ್ಗೆ ವಿಷುವಲ್ಸ್ ಎಲ್ಲ ಸಿಕ್ತು. ಏನು ಅನಿಸ್ತು ನಿಮ್ಗೆ? ಏನು ಗೊತ್ತಾಯ್ತು ಆ ಸಂದರ್ಭದಲ್ಲಿ ಅಂತ? ಅಂದರೆ ಯಾವಾಗ್ಲೂ ಒಳಗೆ ಬಂದರೆ ಅವರು ಬ್ಲ್ಯಾಕ್ ಡ್ರೆಸ್ಸಲ್ಲಿ ಫುಲ್ ಮಾಸ್ಕ್ ಹಾಕ್ಕೊಂಡು ಒಳಗೆ ಬರ್ತಾರೆ. ನಮಗೇನಂದರೆ ಏಕ್ದಮ್ ಮುಖ ತೆಕ್ಕೊಂಡೇ ಬಂದ್ಬಿಟ್ರು ಎಲ್ಲ. ಅಂದರೆ ಟೀಮವರು, ಬಿಗ್ ಬಾಸ್ ಟೀಮವರು ಒಳಗೆ ಹಂಗೆ ಬಂದ್ಬಿಟ್ರು. ಇದ್ಯಾಕೆ ಮುಖ ತೋರಿಸ್ತಾ ಇದ್ದಾರೆ ಅಂತ. ಅವರು ಇಲ್ಲ, ಒಂದು ಸ್ಮಾಲ್ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಬನ್ನಿ ಅಂತಾರೆ. ಆದರೆ ನಮಗೆಲ್ಲ ಕಣ್ಣಿಗೆ ಬಟ್ಟೆ ಹಾಕ್ಬಿಡ್ತಾರೆ. ಬಟ್ಟೆ ಹಾಕ್ಬಿಟ್ಟು ಮನೆಯಿಂದ ಆಚೆ ಕರ್ಕೊಂಬರ್ತಾರೆ. ಅಂದರೆ ಕೈ ಹಿಡ್ಕೊಂಡು ಒಬ್ರೊಬ್ರು ಟ್ರೈನ್ ಥರ ಕರ್ಕೊಬರ್ತಾರೆ. ಆಮೇಲೆ ಒಂದು ಆಡಿಟೋರಿಯಂ ಥರ ಮೂವಿದು ಥಿಯೇಟ್ರ್ ಥರ ಇರುತ್ತೆ, ಅಲ್ಲಿ ಕೂರಿಸ್ತಾರೆ. ಆಮೇಲೆ ಅವರು ಕೂಲಾಗಿ ಬಿಹೇವ್ ಮಾಡ್ತಿರ್ತಾರೆ. ಏನು ತೊಗೊಳ್ತೀರಾ? ಕಾಫಿ ತೊಗೊಳ್ತೀರಾ? ಟೀ ತೊಗೊಳ್ತೀರಾ ಅಂತ. ನಾವು ಸಿಕ್ಕಿದ್ದೇ ಚಾನ್ಸ್ ಒಳಗೆ ಬರ್ಗೆಟ್ ನಾಯಿ ಆಗ್ಬಿಟ್ಟಿದ್ವಿ. ಅವ್ರು ಜ್ಯೂಸ್ ಎಲ್ಲ ತಂದರೆ 3 ಎತ್ಕೊಳ್ಳೋದು, ಬಿಸ್ಕೆಟ್ 4 ಎತ್ಕೊಳ್ಳೋದು, ಗವ ತಿಂತಾ ಇರ್ತೀವಿ. ಅಂದರೆ ಎಲ್ಲ ಕೂಲಾಗೇ ಇರ್ತೀವಿ. ಅವರು ಕೂಲಾಗೇ ಬಿಹೇವ್ ಮಾಡ್ತಾರೆ, ನಮ್ಮ ಜೊತೆ ತುಂಬ ಸಹಕರಿಸ್ತಾರೆ. ಆದರೆ ನಿಧಾನಕ್ಕೆ ಮಾತಾಡಿ, ಉಶ್ ನಿಧಾನ, ನಮ್ಗೆ ಏನಕ್ಕೆ ಉಶ್ ಅಂತವ್ರು ಇದೇನೋ ಟಾಸ್ಕಾ ಅಂತ ಅಂದ್ಕೊಳ್ತೀವಿ. ಆಮೇಲೆ ರಿಯಲ್ ಪೊಲೀಸ್ ಬರ್ತಾರೆ, ಅದನ್ನು ಟಾಸ್ಕ್ ಅಂದ್ಕೊಂಡ್ಬಿಡ್ತೀವಿ. ಅಂದರೆ ಇಲ್ಲೇನೋ ಬೇರೆ ಗಿಮಿಕ್, ಇದು ಅದೇನೋ ಒಂದು ಇದೆಯಲ್ಲ ಅವ್ರದ್ದು ಟೈಟಲ್, ಬಿಗ್ ಬಾಸ್ ಏನೋ ಟೈಟಲ್ ಇದೆಯಲ್ಲ, ಅದೇನದು
ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಆ ಥರ ಏನೋ ನಮ್ಮದು ಟಾಸ್ಕ್ ಇದು ಅಂತ ಅಂದ್ಕೊಂಡೇ ನಕ್ಕೊಂಡೇ ಇರ್ತೀವಿ ಎಲ್ಲರೂ. ಆಮೇಲೆ ಪೊಲೀಸವ್ರು ಬರ್ತಾರೆ, ಅದರಲ್ಲಿ ಲೇಡಿ ಪೊಲೀಸ್ ಒಬ್ಬರು ಇಟ್ಕೊಂಡು ಇನ್ಸ್ಪೆಕ್ಟರ್ ಅವರು ಹೇಳ್ತಾರೆ, ನೋಡಿ ಇಲ್ಲಿ ಯಾರೂ ಹೆದರ್ಕೋಬೇಡಿ, ಇಲ್ಲಿ ನಿಮ್ಮದು ಏನು ನಿಮ್ಮ ಟೀಮಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ, ಇದು ಟೋಟಲ್ ಜಾಗದ ಪ್ರಾಬ್ಲಮ್ ಆಗಿದೆ, ವಾಟ್ರದ್ದೇನೋ ಪೊಲ್ಯೂಷನ್ದು, ಅದರಿಂದ ನಿಮ್ಮದೇನೂ ತಪ್ಪಿಲ್ಲ, ಆ ಲಾಕ್ ಮಾಡೋ ಇದರಿಂದ ನೀವು ಆಚೆ ಇವತ್ತು ಹೋಗಲೇಬೇಕಾಗತ್ತೆ ಅಂತ ರಿಕ್ವೆಸ್ಟ್ ಮಾಡಿ ಹೇಳ್ತಾರೆ. ನಮ್ಗೆ ಅರ್ಥ ಆಗುತ್ತೆ, ಎಲ್ಲ ಕೂಲಾಗಿ ತೊಗೊಳ್ತೀವಿ. ಅಂದರೆ ಒಬ್ಬರೋ ಇಬ್ಬರು ಹುಡುಗಿರು ಹೆದರ್ಕೊಳ್ತಾರೆ, ಅಂದರೆ ಹಿಡ್ಕೊಂಡು ಹೋಗ್ಬಿಡ್ತಾರೆ, ಆ ಲೆಕ್ಕಕ್ಕೆ ಅನ್ಕೊಂಬಿಟ್ರು ಅವರು. ಆಮೇಲೆ ಇಲ್ಲ ಏನೂ ಇಲ್ಲ, ನಿಮ್ಮ ಪಾಡಿಗೆ ನೀವು ಸೇಫ್ ಮನೆಗಾರ ಹೋಗಿ, ಇಲ್ಲ ಇವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಹೋಗಿ ಅಂತ ಸಾವಧಾನವಾಗಿ ಹೇಳ್ತಾರೆ. ನಾವೆಲ್ಲ ಎಂಜಾಯ್ ಮಾಡ್ಕೊಂಡು ಅವ್ರು ಹೇಳ್ತಾ ಇದ್ರೆ ಜ್ಯೂಸ್ ಕುಡ್ಕೊಂಡು ಕೂತಿದ್ದೀನಿ, ಇಲ್ಲೆಲ್ಲಿ ಬಿಟ್ಬಿಟ್ರು ಹೋದರೆ ವೇಸ್ಟ್ ಆಗ್ಬಿಡುತ್ತೆ ಅಂತ. ಆದರೆ ಅಲ್ಲಿಂದ ಆಚೆ ಹೋಗೋದಂತೂ ಕನ್ಫರ್ಮ್ ಅಂತ ಗೊತ್ತಾಯ್ತು, ಯಾಕಂದ್ರೆ ಅಷ್ಟು ಜನ ಬಂದುಬಿಟ್ಟಿದ್ರು, 50 ಜನ ಅಷ್ಟತ್ರ ಬಂದುಬಿಟ್ಟಿದ್ರು. ಆಯಿತು ಅಂದ್ಬಿಟ್ಟು ಕೂಲಾಗಿ ನಾನು ಹೋಗ್ಬೇಕಾದ್ರೂ ಜೀಪ್ ಹತ್ಬೇಕಾದ್ರೂ ಜ್ಯೂಸ್ ಕುಡ್ಕೊಂಡು ಹೋಗ್ತಾಯಿದ್ದೀನಿ. ಯಾಕಂದರೆ ನನಗೆ ಇದೆಲ್ಲ ಮಾಮೂಲಿ, ಅಯ್ಯೋ ಸದ್ಯ ನಿಮ್ಮದೇ 2 ದಿನ ನಿದ್ದೆ ಮಾಡ್ಬೋದಾ ಒಂದು ದಿವಸನೋ ಏನಾರು ಅಂತ ಬಂದ್ವಿ. ಆಮೇಲೆ ಅಲ್ಲಿ ಬಂದಮೇಲೂ ಚೆನ್ನಾಗಿ ನೋಡಿಕೊಂಡ್ರು. ಅಲ್ಲಿ 1-1.5 kg ಮಟನ್ ತಿಂದೆ ಹೋಟ್ಲಲ್ಲಿ. ಅದು ಎಲ್ಲ ಬೇರೆಯವ್ರಿಗೆ ಸಿಗಲಿಲ್ಲ ಅಂತಂದರೆ ಅದು ಬುಫೆ ಇದ್ದಿದ್ದು, ಅವ್ರು ಬಾಯಿ ಬಿಟ್ಟು ಕೇಳಬೇಕಿತ್ತು, ಅವ್ರಿಗೆ ನ್ಯಾಕೇ ಇಲ್ಲ. ಈಗ ನಾನು 3 ಬಿಟ್ಟು ಕೇಳಿದೆ, ತಿಂದೆ. ಅವರು ಲೆವೆಲ್ ಮೇಂಟೈನ್ ಮಾಡಿದ್ರು ತಿನ್ನೋಕ್ಕಾಗಿಲ್ಲ. ಹೋಟ್ಲವನಿಗೆ ಲಾಭ ಆಯಿತು. 1 ನೈಟ್ ಅಷ್ಟೆ. ಅಲ್ಲಿಂದ ಅಲ್ಲಿ ನಾನು ಚಂದ್ರಪ್ರಭಾ 1 ರೂಮು, ಮಿಕ್ದವ್ರು 1 ರೂಮು. ನಾವು ಅವ್ರನ್ನ ಮಾತಾಡ್ಸೋಕ್ಕೂ ಬಿಡ್ತಾ ಇರಲಿಲ್ಲ. ನಮ್ಮ ರೂಮ್ಗೂ ಯಾರು ಸಪ್ಲೈಯರ್ನು ಬಂದ್ರೂ ಅವ್ರು 5 ಜನ ಬರೋರು, 3 ಥರ ಫುಡ್ ಕೊಡೋರು, ಹೋಗೋರು. ಆದರೆ ನಾವು ಎದುರುಗಡೆ ರೂಮ್ ಅವ್ರಿಗೆ ಮಾತಾಡೋಕ್ಕೆ ಅಲ್ಲಿ ಇಲ್ಲಿಗೆ ಬೌನ್ಸರ್ಸ್ನೆಲ್ಲ ಇಟ್ಬಿಟ್ಟಿದ್ರು. ಅಂದರೆ ನಾವು ಓಡಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಮಾತಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ಜೋಡಿ 1 ರೂಮಲ್ಲಿ ಏನಿದ್ವಿ ಅವ್ರನ್ನ ಬಿಟ್ಕೊಂಡಿದ್ರು. ಒಳ್ಳೆ ಜರ್ನಿ, ಇದೊಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್. ನಮಗೆ ಚಮಕ್ ಚೆಲ್ಲು ಅಂತಲೇ ಅಂದ್ಕೊಂಡಿದ್ವಿ, ಆದರೆ ಆಮೇಲೆ ಗೊತ್ತಾಯಿತು ಓ ರಿಯಲ್ ಇದು ಅಂತ. ಸರ್, ಬಿಗ್ ಬಾಸ್ ಮನೆಯಿಂದ ನೀವು ಕಳ್ಕೊಂಡಿದ್ದೇನು, ಪಡ್ಕೊಂಡಿದ್ದೇನು, ಏನು ಸಿಕ್ತು ನಿಮಗೆ ಅಂತ ಹೇಳಿ? ಓಕೆ, ಜನಪ್ರಿಯತೆ ಸಿಕ್ಕಿದೆ, ಹೌದು. ನಿಮ್ಮನ್ನು ಜನ ಈಗ ನಮ್ಮ ಹಳ್ಳಿಗಳೆಲ್ಲ ನೀವು ಯಾರಂತ ಗೊತ್ತಿರಲಿಲ್ಲ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗೊತ್ತಿದ್ರು ಕೂಡ ಹಳ್ಳಿ ಜನಕ್ಕೆ ಯಾರೋ ಅನ್ಕೊಂಡು ಬಟ್ ನಮ್ಮಲ್ಲೆಲ್ಲರೂ ಗೊತ್ತಾಯ್ತು ನೀವು ಯಾರು ಅಂತ. ಈಗ ನಾನು ಹುಟ್ಟು ಬೆಳೆದಿದ್ದು, ನಾನು ಹುಟ್ಟಿದ್ದು ಅಜ್ಜಿ ಮನೆ ಮೈಸೂರಲ್ಲಿ. ಅಲ್ಲಿಂದ ನಮ್ಮ ತಂದೆ ಡಾಕ್ಟರ್ ಆಗಿದ್ದರು ಚಾಮರಾಜನಗರದಲ್ಲಿ, ಅಲ್ಲಿ 3 ವರ್ಷ. ಅಲ್ಲಿಂದ ಟ್ರಾನ್ಸ್ಫರ್ ಆಯಿತು ತಿಪ್ಟೂರ್ಗೆ 3 ವರ್ಷ, ಅಲ್ಲಿ 3 ವರ್ಷ ಇದ್ವಿ. ತಿರ್ಗಿ ಅರಸೀಕೆರೆಯಲ್ಲಿ 3 ವರ್ಷ ನಾನು ಆಮೇಲೆ ನಾನು ನಾಗಮಂಗಲ ಗೌಡ್ರು, ಅಂದರೆ ಸತೀಶ್ ಕ್ಯಾಡಬಾಂಬ್ಸ್ ಅಂದರೆ ಕ್ರಿಶ್ಚಿಯನ್ಸು ಯಾವುದೋ ಕ್ಯಾಸ್ಟ್ ಅಂತ ಅಂದ್ಕೊಳ್ತಾರೆ. ನಾನು ನಾಗಮಂಗಲ ಗೌಡ್ರು, ಗಂಗಡಕಾರ ಗೌಡ್ರು. ನಾನು ಕನ್ನಡದವನೇ, ನಾನು ಹಳ್ಳಿಯವನೇ. ನಾಗಮಂಗಲ ಅದು ಡ್ರೆಸ್ ಸೆನ್ಸಿಂದ ಅವ್ರು ಹಂಗೆ ಅಂದ್ಕೊಳ್ತಾರೆ, ಅದು ತಪ್ಪಾಗೇ ಅರ್ಥ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸರ್, ಸಿನಿಮಾದಲ್ಲಿ ಏನಾರು ಅವಕಾಶ ಸಿಕ್ಕಿದ್ರೆ ನಿಮಗೆ, ಈಗ ಮುಂದೆ ಒಳ್ಳೊಳ್ಳೆ ಸ್ಟಾರ್ಗಳ ಜೊತೆ ಚಾನ್ಸಸ್ ಸಿಕ್ಕಿದ್ರೆ, ಇವನ್ ಸುದೀಪ್ ಸರ್ ಜೊತೆ ಯಾವ್ದಾದ್ರು ಪಾತ್ರ ಸಿಕ್ಕಿದ್ರೆ ಏನು ಮಾಡ್ತೀರಾ ಅಂತ ಹೇಳಿ? ಖಂಡಿತ ಮಾಡ್ತೀನಿ. ಸುದೀಪ್ ಸರ್ ಜೊತೆ ಸಿಕ್ಕಿದ್ರೆ ಖಂಡಿತ ಮಾಡ್ತೀನಿ. ಒಳಗೆ ಎಲ್ಲರೂ ರೇಗಿಸ್ತಾಯಿದ್ರು, ಒಳ್ಳೆ ನೀನು ಇಂಟರ್ನ್ಯಾಷನಲ್ ಡಾನ್ ಥರ ಕಾಣಿಸ್ತೀಯಾ ಆ ಥರ. ಆದರೆ ನನಗೇನಂದರೆ ಆ್ಯಕ್ಟಿಂಗ್ ಬರಲ್ಲ. ಆದರೆ ನಂದು ಬಿಲ್ಡಪ್ ಥರ ಒಂದು ನಾಯಿ ಹಿಡ್ಕೊಂಡು ಗನ್ ಹಿಡ್ಕೊಂಡು ಬರೋದು, ನಡ್ಕೊ ಬರೋದು, ಕಾರಿಂದ ಇಳಿಯೋದು, ಈ ಥರ ಬಿಲ್ಡಪ್ ಶಾರ್ಟ್ಸ್ ಥರದ್ದಿದ್ದರೆ ಮಾತ್ರ ಮಾಡ್ತೀನಿ. ಡ್ಯಾನ್ಸ್ ಆಡು, ಆ್ಯಕ್ಟಿಂಗ್ ಮಾಡೋದ್ರೆ ಆಗಲ್ಲ, ನಂಗೆ ಸ್ವಲ್ಪ ಶೈ. ಅಂದರೆ ಆಲ್ರೆಡಿ 5 ಪಿಕ್ಚರ್ ಮಾಡಿದ್ದೀನಿ, ದರ್ಶನ್ ಸರ್ ಜೊತೆ ಹೀರೋ ಮಾಡಿದ್ದೀನಿ. ಆಮೇಲೆ ರಾಮಸ್ವಾಮಿ ಕೃಷ್ಣಸ್ವಾಮಿ ಅಂತ ನವೀನ್ ಮಯೂರ್ ಜೊತೆ ಹೀರೋ ಮಾಡಿದ್ದೀನಿ, ಆ್ಯಂಟಿ ಹೀರೋ. ಅಂದರೆ ಅವೆಲ್ಲ ಆ್ಯಕ್ಟಿಂಗ್ ಬರದೇ ಇದ್ದಾಗ ಅವರಾಗವರೇ ಪರ್ಸ್ನಾಲಿಟಿ ನೋಡಿ ತೊಗೊಂಡಿದ್ದಾಗ. ಆದರೆ ನಾನೇ ಆ್ಯಕ್ಟಿಂಗ್ ಬರಲ್ಲ, ಡ್ಯಾನ್ಸ್ ಬರಲ್ಲ ಅಂತ ಡಿಸೈಡ್ ಮಾಡಿ ಬಿಟ್ಟಿದ್ದು ಉಂಟು. ಆದರೆ ಈಗ ಅದು ಎಷ್ಟು ಪ್ರಚಾರ ಆಗಿದೆ ಅನ್ನೋದು ನನ್ನೆಯಿಂದನೇ ನೋಡ್ತಾ ಇದ್ದೀನಿ. ಈಗ ಏನಾದ್ರು ಆ ಥರ ದೊಡ್ಡ ಆಫರ್ ಬಂದರೆ, ಒಳ್ಳೆ ಗೆಟಪ್ ಈ ಥರ ಡ್ರೆಸ್ ಸೆನ್ಸೇ ಇದ್ದರೆ ಮಾಡ್ತೀನಿ. ಆ ಪಂಚೆ ಹಾಕೋ ಚಡ್ಡಿ ಅಂದರೆ ಬೇರೆ ಥರ ನನಗೆ ಮಾಡಿದ್ರೆ ನಂಗೆ ಸೂಟ್ ಆಗಲ್ಲ. ಇವಾಗ ನೀವೇ ನೋಡಿ ಅನಂತ್ನಾಗ್ ಅಂತ ಎಲ್ಲ ರೇಗಿಸ್ತಾ ಇದ್ದಾರೆ ಅಂದರೆ ನಾನು ಕೇಳಬೇಕು ಅಂದ್ಕೊಂಡೆ. ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಅನಂತ್ನಾಗ್ ಸರ್ ನಾನಿನ್ನ ಬಿಡಲಾರೆ ಸರ್ ನಿಮ್ಮದು ಒಂದು ಪಿಕ್ಚರ್ ಆ್ಯಂಡ್ ನಿಮ್ಮದು ಎಲ್ಲ ಹಾಕಿ ಟ್ರೋಲ್ಗೆಲ್ಲ ಅದೇ ಇವಾಗ ಅದು ಗೊತ್ತಾಯ್ತಾ? ಅದು ಗೊತ್ತಾಯ್ತು ಮೇಡಮ್, ತೋರಿಸಿದ್ರು, ನಗು ಬಂತು, ಖುಷಿ ಆಯಿತು. ನಾನು ಬೇಜಾರಾಗಬಲ್ಲ ಅದೆಲ್ಲ ಟ್ರೋಲ್ಗೆ. ಅದೇನು ಕೆಟ್ಟದಾಗಿದೆಯಾ ಅದರಲ್ಲಿ? ಒಳ್ಳೇದು. ಹೆಂಗೋ ಅದರಿಂದ ನಾನು ಫೇಮಸ್ ಆಗ್ತಾ ಇದ್ದೀನಿಲ್ಲ. ಯಾಕಂದರೆ ನಾನು ಯಾವತ್ತೂ ಹಂಗೆ ಮಾಡ್ಕೊಂಡಿಲ್ಲ, ಕೂದಲು ಹಿಂದೆನೂ ಮಾಡಿಲ್ಲ. ಅವರೆಲ್ಲ ಸೇರಿ ಮಾಡಿದ್ರು, ಹೆಂಗೋ ಓಡಲಿ. ಯಾಕಂದ್ರೆ ನಾನು ಅವಾಗವಾಗ ಆಯಿಲ್ ಬಂದರೆ, ಸ್ವೆಟ್ ಆದರೆ ಖರ್ಚಿಪಲ್ಲಿ ಒರೆಸ್ಕೊಳ್ತೀನಿ. ಅವತ್ತು ಮೇಕಪ್ ಮಾಡೋದ್ರಿಂದ ಏನೂ ಒರೆಸ್ಕೊಂಡಿಲ್ಲ. ಅದು ಎಷ್ಟು ಆಯಿಲ್ ಬಂದಿದೆ ಇನ್ನೂ ನಾನು ನೋಡಿಲ್ಲ. ಅವ್ರನ್ನ ಚೂರು ತೋರಿಸಿದ್ರು, ಈಗ ಹೋಗ್ಬಿಟ್ಟು ಹುಡುಕ್ಬೇಕು ನಾನು. ಸರ್, ಮತ್ತೆ ಸಿಗೋಣ, ಮತ್ತೆ ಮಾತಾಡೋಣ. ಸಿನಿಮಾ ರಂಗದ ಕಡೆ ನೀವು ಇರೋದ್ರಿಂದ 100% ನಮ್ಮ ಕೈಗೆ ಸಿಗ್ತಾನೆ ಇರ್ತೀರಾ. ಮಗನ್ನು ಕೂಡ ನ್ಯಾಷನಲ್ ಲೆವೆಲಲ್ಲಿ ಸ್ಟಾರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ. ಅದೆಲ್ಲ ಕನಸುಗಳು ನನಸಾಗಲಿ. ಸೊ ಫೈನಲಿ ಬಿಗ್ ಬಾಸ್ ಮನೆ ಇಲ್ಲಿ ಯಾರು ಗೆಲ್ಲಬೇಕು, ಯಾರು ಗೆದ್ದರೆ ನಿಮ್ಗೆ ಖುಷಿ ಅಂತ ಹೇಳಿ? ಅಲ್ಲ, ಫೈನಲ್ಲಾಗಿ ಗಿಲ್ಲಿ ನಟನೇ ಗೆಲ್ಲೋದು. ಯಾಕಂದರೆ ಅಷ್ಟು ಎಂಟರ್ಟೈನ್ಮೆಂಟು, ಅಷ್ಟು ಆ್ಯಕ್ಟಿವು ಯಾರೂ ಇಲ್ಲ. ಆದರೆ ಹರ್ಷಿತಾ ಆ್ಯಕ್ಟಿವ್ ಇದ್ದಾಳೆ. ಅಂದರೆ ಇವರೆಲ್ಲ ಹಾಕಿ ತುಳಿತಾ ಇದ್ದಾರೆ, ಅದು ತಪ್ಪದು. ಅವ್ರವ್ರದ್ದು
ಟ್ಯಾಲೆಂಟ್ ಬಿಡಬೇಕು. ಅವಳ ಟ್ಯಾಲೆಂಟ್ನ ತೋರ್ಸೋಕ್ಕೋದ್ರೆ ಅವರು ಎದುರಿಸಿ ಅವಮಾನ ಮಾಡಿ ಅವಳನ್ನ ಚೀಪ್ ಮಾಡಿ ಹಾಳು ಮಾಡ್ತಾಯಿದ್ದಾರೆ, ಮಾತಾಡ್ದಿರಂಗೆ ಮಾಡ್ತಾಯಿದ್ದಾರೆ. ಅದು ತಪ್ಪು. ಅವ್ರದ್ದು ಏನು ಟ್ಯಾಲೆಂಟ್ ಇದೆ ಅವ್ರು ಮಾಡ್ಕೊಳ್ಳಿ, ಇವ್ರದ್ದು ಏನು ಟ್ಯಾಲೆಂಟ್ ಇದೆ ಇವ್ರು ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಅವಳು ಬೆಳೀತಾ ಇದ್ದಾಳೆ ಅಂತ ತುಳಿತಾ ಇದ್ದಾರಲ್ಲ, ಇದು ನನಗೆ ಇಷ್ಟ ಆಗಿಲ್ಲ. ಯಾಕಂದರೆ ನಾನು ಆಚೆ ಬಂದ ಮೇಲೆ ಒಂದು ಫೈಟ್ ನೋಡಿದೆ, ಅದು ತುಂಬ ಬೇಜಾರಾಯಿತು. ಎಲ್ಲ ಎದ್ಬಿಟ್ಟು ಅಟ್ಯಾಕ್ ಮಾಡೋಕ್ಕೆ ಹೋಗ್ತಾರೆ. ಆ ಚಿಕ್ಕ ಹುಡುಗಿ ಯಾರಿಗೂ ತೊಂದರೆ ಮಾಡಿಲ್ಲ. ಅವಳ ಶೋಕಿ, ಅವಳಿಷ್ಟ, ಅವಳ ಡ್ಯಾನ್ಸು, ಅವಳು ಹಾಡು, ಅವಳು ಆಡ್ತಾ ಇದ್ದಾಳೆ. ಇವ್ರು ರಾರ ಗೀರ ಅಂತೆಲ್ಲ ಸೇರಿಸ್ಕೊಂಡು ಇವರು ದೆವ್ವ ಅಂತ, ಅವಳನ್ನ ದೆವ್ವ ಅಂತಲೇ ಪೋರ್ಟ್ರೇಟ್ ಮಾಡಿಬಿಟ್ಟಿದ್ರು. ಅವಳು ದೆವ್ವ, ರಾತ್ರಿ ಆದರೆ ದೆವ್ವ ಆಗ್ತಾಳೆ ಅಂತಲೇ ನಂಬಿಸ್ಬಿಟ್ಟಿದ್ರು ಎಲ್ಲರಿಗೂ. ಅದು ನಿಜ ಬಡ್ದಂಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದಿನ ಜರ್ನಿ, ನಿಮ್ಮ ಕನಸುಗಳು ನನಸುಗಳು ಎಲ್ಲವೂ ಕೂಡ ಈಡೇರಲಿ. ಮತ್ತೆ ನಿಮ್ಮನ್ನ ಎಲ್ಲರೂ ಬಿಗ್ ಬಾಸ್ ಮನೆಗೆ ಕರೆದ್ರೆ ಹೋಗ್ಬಿಟ್ಟು ಇನ್ನೂ ಎಂಜಾಯ್ ಮಾಡ್ಬಿಟ್ಟು ಬನ್ನಿ ಸರ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಎಸ್ ವೀಕ್ಷಕರೇ, ಇದು ಬಿಗ್ ಬಾಸ್ ಸತೀಶ್ ಅವರ ಮಾತುಗಳು. ತುಂಬ ಪಾಸಿಟಿವ್ ವ್ಯಕ್ತಿ. ಅವ್ರ ಜೊತೆ ದೂರದಿಂದ ನೋಡಿದಾಗ ಅನಿಸುತ್ತೆ ಏನಪ್ಪ ಇಷ್ಟು ಬ್ಯೂಟಿಗೆಲ್ಲ ಇದು ಮಾಡ್ತಾರೆ, ಬಟ್ ಒಂದಷ್ಟು ಹೊತ್ತುಗಳ ಕಾಲ ಅವ್ರ ಜೊತೆ ಕಳೆದಾಗ ಅನಿಸುತ್ತೆ ಇಲ್ಲ, ತುಂಬ ಇನ್ನೋಸೆಂಟ್ ಇರುವಂಥ ವ್ಯಕ್ತಿ, ಪಾಸಿಟಿವ್ ವ್ಯಕ್ತಿ ಅಂತ ಅನಿಸುತ್ತೆ. ಇವರ ಮುಂದಿನ ಜರ್ನಿ ಸೂಪರ್ ಆಗಿರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.